ಡಿಟ್ಯಾಚ್ ಆಗುತ್ತಾ ಎರಡೂ ಕಣ್ಣುಗಳ ಮಧ್ಯದಿಂದ ದೀಪದಂತೆ ಹೊಳೆಯುತ್ತ ನಾನಾತ್ಮ ಜಗಮಗಿಸುತ್ತ ಸೆಕೆಂಡಿನಲ್ಲಿ ನಿರಾಕಾರ ದೀಪ ಜ್ಯೋತಿ ಜಗಮಗಿಸುತ್ತ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತಾ ಸೂಕ್ಷ್ಮವತನವನ್ನು ಪಾರು ಮಾಡುತ್ತಾ ಡೈರೆಕ್ಟ್ ಪರಮಧಾಮವನ್ನು ತಲುಪುತ್ತಿದ್ದೇನೆ. ಮನಸ್ಸು ಬುದ್ಧಿ ಎಂಬ ವಯರ್ ಪವರ್ ಹೌಸಲ್ಲಿ ಜೋಡಿಸುತ್ತಿದೆ. ಅರ್ಥಾತ್ ನಾನಾತ್ಮನ ಮನಸ್ಸು ಬುದ್ಧಿ ಎಂಬ ವಯರ್ ಪವರ್ ಹೌಸ್ ಎಂಬ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿದೆ. ಆತ್ಮದಲ್ಲಿ ಕರೆಂಟ್ ಹರಿಯುತ್ತಿದೆ. ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗುತ್ತಿದೆ. ಅನುಭವ ಮಾಡಿ. ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗುತ್ತಿದೆ. ನಿರ್ವಾಣ ಧಾಮದಲ್ಲಿ ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. 4 ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಸರ್ವಶಕ್ತಿವಂತ ಶಿವಪರಮಾತ್ಮ ಮಹಾಜ್ಯೋತಿ ಪರಮಜ್ಯೋತಿ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ನಾನಾತ್ಮ ನಿರಾಕಾರ ಜ್ಯೋತಿಯ ಜೊತೆಗೆ ನಿರಾಕಾರ ಜ್ಯೋತಿ ನಾನಾತ್ಮ ಕಂಬೈನ್ಡ್ ಆಗಿದ್ದೇನೆ. ಜ್ವಾಲಾ ಸ್ವರೂಪದ ಅನುಭೂತಿಯನ್ನು ಮಾಡ್ತಾ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿರುವ ಅನುಭವ ಆಗ್ತಾ ಇದೆ. ಜ್ಞಾನ ಸೂರ್ಯನೊಂದಿಗೆ ಆತ್ಮ ಕನೆಕ್ಟ್ ಆದ ತಕ್ಷಣ ಒಂದು ಅಗ್ನಿ ಪ್ರಜ್ವಲಿಸ್ತಾ ಇದೆ. ಯೋಗ ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಪಾಪದ ಹೊರೆಗಳು ಭಸ್ಮ ಮಾಡಿಕೊಳ್ಳುತ್ತಿದೆ. ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗುತ್ತಿದೆ. ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯುತ್ತಿದೆ. ಜ್ಞಾನ ಸೂರ್ಯನ ಸಮಾನ ನಾನಾತ್ಮ ನಿರ್ವಾಣ ಧಾಮದಲ್ಲಿ ಆತ್ಮವು ಜ್ಞಾನ ಸೂರ್ಯನ ಸಮಾನ ಹೊಳೆಯಲಾರಂಭಿಸಿದೆ. ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಹೊಳೆಯುತ್ತಿದ್ದೇನೆ. ಅನುಭವ ಮಾಡ್ತಾ ಸಪ್ತಗುಣಿ ಸ್ವರೂಪದಲ್ಲಿ ಅರ್ಥಾತ್ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿ ಆತ್ಮನ ಮೂಲ ಗುಣಗಳು ಜಾಗೃತ ಅವಸ್ಥೆಗೆ ಬಂದಿವೆ. ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ. ಸಪ್ತಗುಣಿ ಸ್ವರೂಪದಲ್ಲಿ ನಾನಾತ್ಮ ಜಗಮಗಿಸುತ್ತ ನಿರಾಕಾರ ಜ್ಯೋತಿ ಸ್ವರೂಪದಿಂದ ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಸಮ್ಮುಖದಲ್ಲಿ ಫರಿಸ್ತೆಗಳ ಬಾದಶಾ ಬ್ರಹ್ಮ ಬಾಬಾ ಮುಗುಳ್ ನಗುತ್ತಿದ್ದಾರೆ. ಮೇರೆ ಲಾಡಲೆ ಮೀಠೆ ಮೀಠೆ ಪ್ಯಾರೆ ಬಚ್ಚೆ, ಆವು ಮೇರೆ ಲಾಡಲೆ ಪ್ಯಾರೆ ಬಚ್ಚೆ ಎನ್ನುತ್ತಿದ್ದಾರೆ. ಫರಿಸ್ತೆಗಳ ಬಾದಶಾ ಬ್ರಹ್ಮ ಬಾಬಾ ಅವ್ಯಕ್ತ ಫರಿಸ್ತ ನಮ್ಮೆಲ್ಲರನ್ನ ಬನ್ನಿ ಎಂದು ಸ್ವಾಗತಿಸ್ತಾ ಇದ್ದಾರೆ. ಸೂಕ್ಷ್ಮ ವತನದಲ್ಲಿ ನಾವೆಲ್ಲರೂ ಅವ್ಯಕ್ತ ಫರಿಸ್ತೆಗಳಾಗಿದ್ದೇವೆ. ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿ ಅರ್ಥಾತ್ ದಿವ್ಯ ಫರಿಸ್ತ ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾರವರು ಕೂಡ ಇದ್ದಾರೆ. ಬಾಪ್ ದಾದಾರವರ ಸಮ್ಮುಖದಲ್ಲಿ ಸೂಕ್ಷ್ಮ ವತನದಲ್ಲಿದ್ದೇನೆ. ನಾನಾತ್ಮ ಅವ್ಯಕ್ತ ಫರಿಸ್ತ ಆಗಿ ಎದುರುಗಡೆ ಬಾಪ್ ದಾದಾರವರನ್ನು ಸಮೀಪದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಬಾಪ್ ದಾದಾರವರ ಮಸ್ತಕದಿಂದ ಸರ್ವಶಕ್ತಿಯ ಕಿರಣಗಳು ನಿರಂತರ ನಾನಾತ್ಮ ಫರಿಸ್ತಿಯಲ್ಲಿ ತುಂಬಿಕೊಳ್ಳುತ್ತಿವೆ. ನಾನಾತ್ಮ ಬಾಪ್ ದಾದಾರವರನ್ನೇ ಏಕಾಗ್ರ ಚಿತ್ತದಿಂದ ಏಕರಸ ಸ್ಥಿತಿಯಲ್ಲಿ ದಿವ್ಯ ನೇತ್ರದಿಂದ ನೋಡ್ತಾನೇ ಇದ್ದೇನೆ. ನಿರಂತರ ಅವರ ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳು ಫೌಂಟೇನ್ ರೂಪದಲ್ಲಿ ನಾನಾತ್ಮನಲ್ಲಿ ಹರಡ್ತಾ ಇದ್ದಾವೆ.
ಶಕ್ತಿಶಾಲಿ ಕಿರಣಗಳು ಹರಡ್ತಾ ಇದ್ದಾವೆ. ಅನುಭವ ಮಾಡ್ತಾ ಇದ್ದೇನೆ. ಬಾಪ್ ದಾದಾ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತಾ ಅವ್ಯಕ್ತ ಫರಿಸ್ತೆಗಳನ್ನು ಕರೆದುಕೊಂಡು, ನಾವು ಅವ್ಯಕ್ತ ಫರಿಸ್ತೆಗಳನ್ನು ಕರೆದುಕೊಂಡು ಪರಮಾತ್ಮ ಪ್ರತಿಯೊಂದು ಮಗುವಿನ ಹತ್ತಿರ ಸ್ಥೂಲ ಸಾಕಾರಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಅನುಭವ ಮಾಡಬೇಕು. ಸತ್ಯ ಹೃದಯದಿಂದ, ನಿಶ್ಚಯ ಬುದ್ಧಿಯಿಂದ ನನ್ನ ಜೊತೆಗೆ ಪರಮಾತ್ಮ ಬರ್ತಾ ಇದ್ದಾರೆ, ಬಾಪ್ ದಾದ ಬರ್ತಾ ಇದ್ದಾರೆ. ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಮನೆಗೆ ಪರಮಾತ್ಮ, ಸ್ಥೂಲ ಮನೆಯಲ್ಲಿ ಪರಮಾತ್ಮ ಪ್ರವೇಶ ಮಾಡ್ತಾ ಇದ್ದಾರೆ. ಕೋಟ್ಯಾನು ಕೋಟಿ ಆತ್ಮಗಳಲ್ಲಿ ಕೆಲವರಲ್ಲಿ ಕೆಲವರು, ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಪದಂ ಭಾಗ್ಯಶಾಲಿ ಆತ್ಮಗಳು, ಕೋಟ್ಯಾನು ಕೋಟಿ ಆತ್ಮಗಳು ಯಾವ ಪರಮಾತ್ಮನನ್ನು ಪಡೆಯಲಿಕ್ಕೆ ಕಠಿಣ ಪರಿಶ್ರಮಗಳನ್ನು ಪಡ್ತಾ ಇದ್ದಾರೆ. ಅಂತಹ ಈಶ್ವರನು, ಪರಮಾತ್ಮನು ಈ ದಿನ ನನ್ನನ್ನು ಮಿಲನ ಮಾಡಲು ಸ್ಥೂಲ ಸಾಕಾರದಲ್ಲಿಯೇ ಬಂದಿದ್ದಾರೆ. ಸಾಕಾರದಲ್ಲಿರುವ ಮನೆಗೆ ಬಂದಿದ್ದಾರೆ. ಮನೆಯ ಒಳಗಡೆ ಪ್ರವೇಶ ಮಾಡುತ್ತಿದ್ದಾರೆ. ಪರಮಾತ್ಮನ ಪಾದ ಸ್ಪರ್ಶವಾದಂತೆ ಅನುಭವ ಮಾಡ್ತಾ ಇದ್ದೀರಿ. ಪರಮಾತ್ಮ ಮನೆಯ ಒಳಗಡೆ ಪಾದ ಸ್ಪರ್ಶ. ಸೆಕೆಂಡಿನಲ್ಲಿ ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿ ಮನೆಯಲ್ಲಿರುವ ಎಲ್ಲ ವಿಘ್ನಗಳು ಭಸ್ಮವಾಗುತ್ತಿವೆ. ಭಸ್ಮವಾಗ್ತಾ ಇದೆ. ಮನೆ ಮಂದಿರ ಶಾಂತಿಯ ವಾತಾವರಣ, ಶಾಂತಿಯ ವೈಬ್ರೇಷನ್ಸ್ನಿಂದ ತುಂಬಿದೆ. ಮನೆಯಲ್ಲಿ ಯಾರಿದ್ದಾರೆ, ಮನೆಯಲ್ಲಿ ಯಾವ ಆತ್ಮಗಳಿದ್ದಾರೆ, ಪ್ರತಿಯೊಂದು ಆತ್ಮಕ್ಕೆ ಪರಮಾತ್ಮನ ಸೆಕೆಂಡಿನ ಪವರ್ಫುಲ್ ದೃಷ್ಟಿ ಕರೆಂಟ್ನ ರೂಪದಲ್ಲಿ ತಲುಪುತ್ತಿದೆ. ಮನೆಯಲ್ಲಿ ದುಃಖಿ, ಅಶಾಂತ, ಭಯಭೀತ, ಟೆನ್ಷನಲ್ಲಿರುವಂಥದ್ದು, ವ್ಯವಹಾರದಲ್ಲಿ ಏರುಪೇರು ಆಗಿರುವಂತಹ ಆತ್ಮಗಳಿರಬಹುದು, ಶಾರೀರಿಕ ನೋವುಗಳಿರ್ಬೋದು. ಪ್ರತಿಯೊಂದು ಆತ್ಮಕ್ಕೆ ಪರಮಾತ್ಮ ಸೆಕೆಂಡಿನ ಕರೆಂಟನ್ನು ಹರಡಿಸಿ ಮನೆಯಲ್ಲಿರುವ ಎಲ್ಲ ಆತ್ಮಗಳನ್ನು ಶಾಂತ ಚಿತ್ತದವರನ್ನಾಗಿ ಮಾಡ್ತಾ ಇದ್ದಾರೆ. ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಮನೆಯ ಕೋಣೆಯಲ್ಲಿ ಪರಮ ಈಶ್ವರನ, ಸರ್ವಶಕ್ತಿವಂತನ ಸರ್ವಶಕ್ತಿಯ ಕಿರಣಗಳು ಹರಡಿ ಮನೆ ಮಂದಿರವಾಗಿದೆ. ಅನುಭವ ಮಾಡ್ತಾ ಇದ್ದೇನೆ. ಮುಗುಳ್ನಗ್ತಾ ಇದ್ದೇನೆ. ನಾನಾತ್ಮ ಫರಿಸ್ತಾ ಬಾಪ್ ದಾದಾರವರ ಕೈ ಹಿಡಿದುಕೊಂಡು ಸ್ಥೂಲ ಸಾಕಾರದ ಮನೆಯಲ್ಲಿ ಇದ್ದೇವೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ಪರಮಾತ್ಮ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗ್ತಾ ಇದ್ದಾರೆ, ನಿರೋಗಿಗಳಾಗ್ತಾ ಇದ್ದಾರೆ, ನಿರ್ವಿಘ್ನರಾಗ್ತಾ ಇದ್ದಾರೆ. ಅನುಭವ ಮಾಡ್ತಾ ಮುಗುಳ್ನಗುತ್ತ ನಾನಾತ್ಮನಿಗೆ ಬಾಪ್ ದಾದಾರವರು ಡಿಟ್ಯಾಚ್ಡ್ ಒಬ್ಸರ್ವರ್ ಸ್ಥಿತಿಯನ್ನು ಅನುಭವ ಮಾಡಿಸ್ತಾ ಇದ್ದಾರೆ. ಸಾಕ್ಷಿ ದೃಷ್ಟ ಸ್ಥಿತಿಯನ್ನು ಅನುಭವ ಮಾಡಿಸ್ತಾ ಇದ್ದಾರೆ. ನನ್ನ ಸ್ಥೂಲ ಶರೀರವನ್ನು ಬಾಬಾ ತೋರಿಸ್ತಾ ಇದ್ದಾರೆ. ಸ್ಥೂಲ ಶರೀರ ಬಾಬರವರ ನೆನಪಿನಲ್ಲಿ ಕುಳಿತಿದೆ. ನಾನು ಸೂಕ್ಷ್ಮ ಶರೀರ ಸಪರೇಟ್ ಬಾಬರವರ ಜೊತೆಗೆ ಇದ್ದೇನೆ. ಸ್ಥೂಲ ಶರೀರ ಸಪರೇಟ್ ಇದೆ. ಅನುಭವ ಆಗ್ತಾ ಇದೆ. ಡಿಟ್ಯಾಚ್ ಆಗಿ ಅನುಭವ ಮಾಡ್ತಾ ಇದ್ದೇನೆ. ಭಿನ್ನ ಆಗಿದ್ದೇನೆ. ನಾನಾತ್ಮ ಫರಿಸ್ತಾ ಸಪರೇಟ್. ನನ್ನ ಸ್ಥೂಲ ಸಾಕಾರ ಭೌತಿಕ ಶರೀರ ಸಪರೇಟ್ ಇದೆ. ಬಾಪ್ದಾದಾರವರ ಮಸ್ತಕದಿಂದ ನಿರಂತರ ಶಕ್ತಿಶಾಲಿ ಕಿರಣಗಳು ನನ್ನ ಸ್ಥೂಲ ಶರೀರಕ್ಕೂ ಕೂಡ ಪವರ್ಫುಲ್ ಶಕ್ತಿಶಾಲಿ ಕಿರಣಗಳು ಶರೀರದ ಅಂಗದಲ್ಲಿ ಹರಡುತ್ತಿದೆ. ಶರೀರದಲ್ಲಿರುವ ಎಲ್ಲ ರೋಗಗಳು, ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇದೆ. ಅನುಭವ ಮಾಡ್ತಾ ಇದ್ದೀನಿ.
ಶರೀರ 5 ತತ್ವಗಳಿಂದ ಮಾಡಿರುವ ಶರೀರಕ್ಕೂ ಪರಮಾತ್ಮ ಸಕಾಶವನ್ನು ಕೊಡ್ತಾ ಇದ್ದಾರೆ, ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಮಸ್ತಕದಿಂದ ಹಿಡಿದು ಪಾದದವರೆಗೆ ಪರಮಾತ್ಮ ತುಂಬುತ್ತಿರುವ ಶಕ್ತಿಶಾಲಿ ಕಿರಣಗಳು ಶರೀರದ ಅಂಗದಲ್ಲಿ ನರಗಳಲ್ಲಿ ಹರಡಿ ಎಲ್ಲ ನೆಗೆಟಿವ್ ಬ್ಲಾಕೇಜಸ್, ಎಲ್ಲ ನೋವುಗಳು, ರೋಗಗಳು, BP, ಶುಗರ್, ಬ್ಯಾಕ್ ಪೇನ್, ಎಲ್ಲ ತರಹದ ನೋವುಗಳು ಶರೀರದಿಂದ ಕಂಪ್ಲೀಟ್ ನಿವಾರಣೆಯನ್ನು ಹೊಂದಿದೆ. ಬಾಪ್ದಾದ ಮುಗುಳ್ನಗುತ್ಸ ನಾವು ಮಕ್ಕಳನ್ನು ಕೈ ಹಿಡಿದು ನಾನಾತ್ಮ ಸಪ್ರೇಟ್ ಫರಿಸ್ತಾ ಬಾಬ್ರವರ ಕೈ ಹಿಡಿದುಕೊಂಡು ಸ್ಥೂಲ ಶರೀರಕ್ಕೆ ಬಾಯಿ ಹೇಳ್ತಾ ಬಾಪ್ದಾದವರ ಜೊತೆಗೆ ಮುಗುಳ್ನಗುತ್ಸ ಹಾರುತ್ತಿದ್ದೇನೆ. ಹಾರುತ್ತಾ ಆಕಾಶದತ್ತ ಹೊರಟಿದ್ದೇನೆ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಗಣವನ್ನು ಪಾರು ಮಾಡುತ್ತಾ ಸೂಕ್ಷ್ಮ ವಚನವನ್ನು ತಲುಪುತ್ತಿದ್ದೇನೆ. ಸೂಕ್ಷ್ಮ ವಚನದಲ್ಲಿ ಬಾಪ್ದಾದಾರವರು ನಾವೆಲ್ಲ ಫರಿಸ್ತೆಗಳನ್ನು ಅರ್ಧ ಚಂದ್ರಮನ ರೂಪದಲ್ಲಿ ನಿಲ್ಲಿಸ್ತಾ ವಿಶೇಷ ವಿಶ್ವದ ಗ್ಲೋಬನ್ನು ನಮ್ಮ ಸಮ್ಮುಖದಲ್ಲಿ ಎಮರ್ಜ್ ಮಾಡಿ ಬಾಪ್ದಾದ ಸ್ವಲ್ಪ ಎತ್ತರಕ್ಕೆ ಹೋಗಿ ಅವರ ನಯನಗಳಿಂದ ಸರ್ವಶಕ್ತಿಯ ಕಿರಣಗಳನ್ನು ಮಳೆಯ ರೂಪದಲ್ಲಿ ನಾನಾತ್ಮ ಫರಿಸ್ತೆಯ ಮಸ್ತಕದಲ್ಲಿ ತುಂಬುತ್ತಿದ್ದಾರೆ. ನಿರಂತರ ಶಕ್ತಿಶಾಲಿ ಕಿರಣಗಳನ್ನು ಗ್ರಹಿಸಿ ನಾನಾತ್ಮ ಫರಿಸ್ತಾ ವಿಶ್ವದ ಗ್ಲೋಬ್ನ ಸುತ್ತಲೂ 4 ಕಡೆ ಶಕ್ತಿಶಾಲಿ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಸುಖ ಶಾಂತಿ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ನಿರಂತರ ಈ ಪ್ರಾಸೆಸ್ ನಡೀತಾ ಇದೆ. ನನ್ನ ಮೇಲೆ ಬಾಪ್ದಾದ ಇದ್ದಾರೆ. ಅವರ ನಯನಗಳಿಂದ ಸರ್ವಶಕ್ತಿಯ ಕಿರಣಗಳು ನಿರಂತರ ನಾನಾತ್ಮ ಫರಿಸ್ತೆಯಲ್ಲಿ ತುಂಬಿ ನಾನಾತ್ಮ ಫರಿಸ್ತೆಯ ಆಶೀರ್ವಾದದ ಹಸ್ತದಿಂದ ವಿಶ್ವದ 4 ಕಡೆ ದುಃಖಿ, ಅಶಾಂತ, ಭಯಭೀತ ಆತ್ಮಗಳಿಗೆ ಹರಡಿಸುತ್ತಿದ್ದೇನೆ. ಸರ್ವಶಕ್ತಿಯ ಕಿರಣಗಳನ್ನು ದುಃಖಿ, ಅಶಾಂತ, ಭಯಭೀತ ಆತ್ಮಗಳಿಗೆ ಹರಡಿಸುತ್ತಿದ್ದೇನೆ. ಕೋಟಿ ದುಃಖಿ, ಅಶಾಂತ, ಭಯಭೀತ ಆತ್ಮಗಳು ಶಕ್ತಿಶಾಲಿ ಕಿರಣಗಳನ್ನು ಗ್ರಹಿಸುತ್ತಾ ಸಂತುಷ್ಟರಾಗ್ತಾ ಇದ್ದಾರೆ, ಶಾಂತ ಚಿತ್ತದವರಾಗ್ತಾ ಇದ್ದಾರೆ. ಬಾಪ್ದಾದ ವಾಹ ಬಚ್ಚೆ ವಾಹ ಎನ್ನುತ್ತಾ ನಾವೆಲ್ಲ ಮಕ್ಕಳನ್ನು ಕೈ ಹಿಡಿದು ಸೂಕ್ಷ್ಮ ವತನದ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ತಮ್ಮ ಛತ್ರ ಛಾಯೆಯಲ್ಲಿ ಕೂರಿಸ್ತಾ ಇದ್ದಾರೆ. ಅತ್ಯಂತ ಸಮೀಪದಲ್ಲಿ ಕೂರಿಸ್ತಾ ಇದ್ದಾರೆ. ತಾವು ನಮ್ಮ ಮಧ್ಯದಲ್ಲಿ ಕೂರ್ತಾ ಇದ್ದಾರೆ. ಬಾಪ್ದಾದಾರವರ ಸಮ್ಮುಖದಲ್ಲಿ ನಾನಾತ್ಮ ಫರಿಸ್ತಾ ಮುಗುಳ್ನಗುತ್ಸ ಕುಳಿತುಕೊಳ್ತಾ ಇದ್ದೇನೆ. ಬಾಪ್ದಾದ ಮುಗುಳ್ನಗುತ್ಸ ಪ್ರತಿಯೊಂದು ಮಕ್ಕಳನ್ನು ಸಮೀಪದಲ್ಲಿ ಕೂರಿಸಿ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ದಾದಾರವರು ನಾವೆಲ್ಲ ಅವ್ಯಕ್ತ ಫರಿಸ್ತೆಗಳಿಗೆ ಈ ದಿನದ ಅವ್ಯಕ್ತ ವಾಣಿಯನ್ನು ನುಡಿಸ್ತಾ ಇದ್ದಾರೆ. ಮನಾಭವ ಮನಸ್ಸು ಪರಮಾತ್ಮನೊಂದಿಗೆ ಜೋಡಿದೆ. ಸೂಕ್ಷ್ಮ ವತನದಲ್ಲಿ ಪರಮಾತ್ಮನ ನಯನಗಳಿಂದ ಶಕ್ತಿಶಾಲಿ ಕಿರಣಗಳು ನಾನಾತ್ಮ ಪರಿಸ್ಥಿತಿಯಲ್ಲಿ ನಿರಂತರ ತುಂಬಿಕೊಳ್ತಾ ಇದೆ. ಈಗ ವಾಣಿ ಡೈರೆಕ್ಟ್ ಈಶ್ವರನಿಂದ ವಾಣಿಯನ್ನು ಆಲಿಸುತ್ತಿದ್ದೇನೆ, ಅನುಭವ ಮಾಡ್ತಾ ಇದ್ದೇನೆ. ಬಾಪ್ದಾದ ಎಲ್ಲ ಮಕ್ಕಳನ್ನು ನೋಡ್ತಾ ಮುಗುಳ್ನಗುತ್ಸ ಮಾತನಾಡ್ತಾ ಇದ್ದಾರೆ. ವರ್ಲ್ಡ್ ಅಥಾರಿಟಿಗೆ ಮುರಳಿಯ ದಿನಾಂಕ 9/2/25, रिवाइज्ड डेट 18 जनवरी 2004. वर्ल्ड अथॉरिटी के डायरेक्ट बच्चे हैं. ऐसे स्मृति को इमर्ज रख सर्वशक्तियों को ऑर्डर से चलाओ. ವರ್ಲ್ಡ್ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೇವೆ. ಈ ಸ್ಮೃತಿಯನ್ನು ಇಮರ್ಜ್ ಇಟ್ಟುಕೊಂಡು ಸರ್ವಶಕ್ತಿಗಳನ್ನು ಆರ್ಡರ್ ಪ್ರಮಾಣ ನಡೆಸ್ರಿ ಅಂತಾರೆ ಪರಮಾತ್ಮ. ಈ ದಿನ आज चारों ओर स्नेह की लहरों में सभी बच्चे समाये हुए हैं. ಈ ದಿನ ಎಲ್ಲ ಮಕ್ಕಳು ಸ್ನೇಹದ ಅಲೆಗಳಲ್ಲಿ
ಸ್ನೇಹದ ಅಲೆಗಳಲ್ಲಿ ಎಲ್ಲ ಮಕ್ಕಳು ಸಮಾವೇಶ ಆಗಿರುವುದನ್ನು ಪಾಪ ನೋಡ್ತಾ ಇದ್ದಾರೆ ವಚನದಲ್ಲಿ. सभी के दिल में विशेष ब्रह्मा बाप की स्मृति इमर्ज है. ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ವಿಶೇಷ ಬ್ರಹ್ಮ ಬಾಬರವರ ಸ್ಮೃತಿ ಇಮರ್ಜ್ ಆಗಿದೆ. अमृत वेले से लेके साकार पालना वाले रतन और साथ में अलौकिक पालना वाले रतन दोनों के दिल के यादों की मालाएं बाप दादा के पास पहुंच गई है. सभी के दिल में बाप दादा के स्मृति की तस्वीर दिखाई दे रही है और बाप के दिल में सर्व बच्चों की स्नेह भरी याद समाई हुई है. सभी के दिल में एक ही स्नेह भरा गीत बज रहा है, मेरा बाबा मेरा बाबा. और बाप के दिल से यही गीत बज रहा है, मेरे मीठे मीठे बच्चे मेरे मीठे मीठे बच्चे. ನೋಡಿ, ಪರಮಾತ್ಮನ ಹೃದಯದಲ್ಲೂ ಕೂಡ ನಾವು ಮಕ್ಕಳ ಗೀತೆ, ನಾವು ಮಕ್ಕಳ ಪ್ರತಿ ಗೀತೆ ಏನು ಬರ್ತಾ ಇದೆ, ನನ್ನ ಮಧುರ ಮಧುರ ಮಕ್ಕಳೇ ಎಂದು ಗೀತೆ ಅವರ ಹೃದಯದಲ್ಲೂ ಮೊಳಗುತ್ತಾ ಇದೆ. ಯಹ ಆಟೋಮ್ಯಾಟಿಕ್ ಗೀತ್, अनहद गीत कितना प्यारा है. 100% ಆಟೋಮೆಟಿಕ್ ಗೀತೆ. ಅನಹದ್ ಗೀತೆ ಅಂದರೆ ನಿರಂತರ ನಡೆಯುವಂಥ ಗೀತೆ. ಅನಹದ್ ಹದ್ದೇ ಇಲ್ಲ, ಬರೀ ಬಾಬಾ ಬಾಬಾ ಬಾಬಾ. ಮತ್ತು ಬಾಬರವರ ಹೃದಯದಲ್ಲಿ ಮೀಠೆ ಮೀಠೆ ಬಚ್ಚೆ ಮೀಠೆ ಮೀಠೆ ಬಚ್ಚೆ, ಮೇರೆ ಮೀಠೆ ಮೀಠೆ ಬಚ್ಚೆ ಮೇರೆ ಮೀಠೆ ಮೀಠೆ. ಇದು ಅನಹದ್ ಗೀತ ಅಂತಾರೆ ಪರಮಾತ್ಮ. ಈ ಗೀತೆ ನಿರಂತರ ನಡೀತಾನೆ ಇರುತ್ತೆ ಆಟೋಮೆಟಿಕ್ ಆಗಿ ಅಂತಿದ್ದಾರೆ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಮತ್ತು ಪರಮಾತ್ಮನ ಹೃದಯದಲ್ಲಿ. ಯಾಕೆ ಅಂದರೆ ಸ್ನೇಹವಿದೆಯಲ್ಲ ಪರಮಾತ್ಮನ ಪ್ರತಿ, ನಮಗೆ ಸ್ನೇಹ ಇದೆ, ಪರಮಾತ್ಮನಿಗೆ ನಮ್ಮ ಮೇಲೆ ಸ್ನೇಹವಿದೆ. बाप दादा चारों ओर के बच्चों को स्नेह भरी स्मृति के रिटर्न में दिल के स्नेह भरी दुआएं पद्म गुना दे रहे हैं. ಪರಮಾತ್ಮ ಬಾಪ್ ದಾದ ಏನು ಮಾಡ್ತಾರೆ, ನಾಲ್ಕು ಕಡೆಯ ಮಕ್ಕಳಿಗೆ ಸ್ನೇಹ ತುಂಬಿರುವ ಸ್ಮೃತಿಯ ರಿಟರ್ನಲ್ಲಿ ಹೃದಯದ ಸ್ನೇಹ ತುಂಬಿರುವ ಆಶೀರ್ವಾದಗಳನ್ನು ಪದ್ಮ ಗುಣದಷ್ಟು ಕೊಡ್ತಾ ಇದ್ದಾರೆ. ಪದ್ಮ ಗುಣದಷ್ಟು ಕೊಡ್ತಾ ಇದ್ದಾರೆ. ನೋಡಿ, ಅರ್ಥ ಆಗ್ತಿದೆಯಲ್ವಾ? ಅಟೆನ್ಷನ್ ಇದೆ. ಬಾಬಾ ಎಲ್ಲ ಮಕ್ಕಳನ್ನು ವಚನದಲ್ಲಿ ನೋಡ್ತಾ ಇದ್ದಾರೆ. ಎಲ್ರಿಗೂ ಅಟೆನ್ಷನ್ ಇದೆ. ಪರಮಾತ್ಮನನ್ನೇ ಸೂಕ್ಷ್ಮ ವಚನದಲ್ಲಿ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ಪರಮಾತ್ಮ ನಮ್ಮನ್ನು ನೋಡ್ತಾ ಇದ್ದಾರೆ. ನಿರಂತರ ಈ ರೂಹರಿಹ ನಡೀತಾ ಇದೆ. ಮಧ್ಯದಲ್ಲಿ ವಾಣಿ ನುಡಿಸಿ ಬರ್ತಾ ಇದೆ. ಪರಮಾತ್ಮ ನುಡಿಸ್ತಾ ಇದ್ದಾರೆ. ಅಟೆನ್ಷನ್ ಇದೆಯಲ್ವಾ? ಎಲ್ರಿಗೂ ಅಟೆನ್ಷನ್ ಇದೆ. ಬಾಬಾ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳನ್ನ ನೋಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಮಕ್ಕಳನ್ನು ಪರಮಾತ್ಮ ವಚನದಲ್ಲಿ ನೋಡ್ತಾ ಇದ್ದಾರೆ. बाप दादा देख रहे हैं, अभी भी देश व विदेश में बच्चे स्नेह के सागर में लवलीन हैं. यहाँ स्मृति दिवस विशेष सभी बच्चों के प्रति समर्थ बनाने का दिवस है. आज का दिन ब्रह्मा बाप द्वारा बच्चों की ताजपोशी का दिन है. ब्रह्मा बाप ने निमित्त बच्चों को विश्व सेवा की जिम्मेवारी का ताज पहनाया. स्वयं अननोन बने और बच्चों को साकार स्वरूप में निमित्त बनाने का स्मृति का तिलक दिया. स्वयं समान अव्यक्त फरिश्ते स्वरूप का प्रकाश का ताज पहनाया. स्वयं करावनहार बन करनहार बच्चों को बनाया. इसलिए इस दिवस को स्मृति दिवस समर्थी दिवस कहा जाता है. सिर्फ स्मृति नहीं, स्मृति के साथ साथ सर्व समर्थियाँ बच्चों को वरदान में प्राप्त है. बाप दादा सभी बच्चों को सर्व स्मृतियों स्वरूप देख रहे हैं. मास्टर सर्वशक्तिवान स्वरूप में देख रहे हैं. ನಾವು ಮಕ್ಕಳನ್ನು ಪರಮಾತ್ಮ ಮಾಸ್ಟರ್ ಸರ್ವಶಕ್ತಿವಂತರು, ಮಾಸ್ಟರ್ ಸರ್ವಶಕ್ತಿವಂತರು ಆ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ. ಸ್ಮೃತಿಯ ಜೊತೆ ಜೊತೆಗೆ ಸರ್ವ ಸಮರ್ಥಿಗಳನ್ನು ಮಕ್ಕಳಿಗೆ ವರದಾನದಲ್ಲಿ ಪ್ರಾಪ್ತಿಯಾಗಿದೆ. ಸ್ಮೃತಿ ದಿವಸ ಅಂದ್ರೇ ಸಮರ್ಥಿ ದಿವಸ ಅಂತ ಹೇಳಲಾಗುತ್ತೆ. ಬರೀ ಸ್ಮೃತಿ ಅಲ್ಲ, ಸ್ಮೃತಿಯ ಜೊತೆ ಜೊತೆಗೆ ಸಮರ್ಥ, ಸರ್ವ ಸಮರ್ಥ
ಸಮರ್ಥಿಗಳೇನಿದೆ ಮಕ್ಕಳಿಗೆ ವರದಾನ ರೂಪದಲ್ಲಿ ಪ್ರಾಪ್ತಿಯಾಯಿತು ಈ ದಿನ ನಾವೆಲ್ಲ ಮಕ್ಕಳಿಗೆ. ಅದಕ್ಕೆ ಅಪ್ಪಾಜಿ ಪರಮಾತ್ಮ ಏನು ಹೇಳ್ತಾರೆ, ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ. ಅರ್ಥ ಮಾಡಿಕೊಡ್ರಿ, ಪರಮಾತ್ಮ ಸರ್ವಶಕ್ತಿವಂತ, ಆಲ್ ಮೈಟಿ ಅಥಾರಿಟಿ. ನಾವು ಮಕ್ಕಳನ್ನು ತಮಗಿಂತ ಹೈಯೆಸ್ಟ್ ಸ್ಟೇಜಲ್ಲಿ ನೋಡ್ತಾ ಇದ್ದಾರೆ. ಮಾಸ್ಟರ್ ಆಲ್ ಮೈಟಿ ಅಥಾರಿಟಿ ಮಕ್ಕಳೇ ನೀವು ಅಂತಾರೆ ಪರಮಾತ್ಮ. ಖುಷಿ ಆಗಬೇಕಲ್ವಾ? ಪ್ರಾಕ್ಟಿಕಲ್ ಎಲ್ಲ ಶಕ್ತಿಗಳು ನಮ್ಮಲ್ಲಿದೆಯಾ ಚೆಕ್ ಮಾಡ್ಕೋಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪಮೇ ದೇಖ್ ರಹೆ. ಪರಮಾತ್ಮ ನೋಡ್ತಾ ಇದ್ದಾರೆ ಅಂದರೆ, ಪರಮಾತ್ಮ ಸರ್ವಶಕ್ತಿವಂತ ನಮ್ಮ ಜೊತೆಗೆ ಇದೆ ಅಂದರೆ ಆಟೋಮೆಟಿಕ್ ನಾವು ಕೂಡ ಅವರಲ್ಲಿರುವ ಶಕ್ತಿಗಳು ನಮ್ಮಲ್ಲಿ ಬೈ ಡಿಫಾಲ್ಟ್ ಇರಬೇಕು. ಬಾಬಾ ಪರಮಾತ್ಮ ನೋಡ್ತಾ ಇರೋದೇ ಹಾಗೆ ನಮ್ಮನ್ನು. ಈ ದಿನ ಯಾರೆಲ್ಲ ವಚನದಲ್ಲಿ ಬಂದಿದ್ದೀರಿ, ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ ಏಕರಸ ಸ್ಥಿತಿಯಲ್ಲಿ ದಿವ್ಯ ನೇತ್ರದಿಂದ ಬಾಬರವರನ್ನೇ ನೋಡ್ತಾ ಇದ್ದೀರಲ್ಲ, ಇಂತಹ ವಿಶೇಷ ಮಕ್ಕಳನ್ನು ವಚನದಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ, ವಂಡರ್ಫುಲ್ ಪವರ್ಫುಲ್ ಟೈಟಲ್ನ ಕೊಡ್ತಿದ್ದಾರೆ. ನೋಡ್ತಾ ಇದ್ದಾರೆ ಅದೇ ರೂಪದಲ್ಲಿ ನೀವು ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪರಾಗಿದ್ದೀರಿ ಮಕ್ಕಳೇ ಅಂತಿದ್ದಾರೆ ಪರಮಾತ್ಮ. ಅರ್ಥ ಮಾಡಿಕೊಡ್ರಿ, ಎಲ್ಲ ಶಕ್ತಿಗಳು ನಮ್ಮಲ್ಲಿ ಬಂದಂತೆ ಗ್ಯಾರಂಟಿ. ಇದು ಪರಮಾತ್ಮ ಹೇಳ್ತಾ ಇದ್ದಾರಲ್ವ, ಹಾಗಾಗಿ ನಮ್ಮಲ್ಲಿ ಎಲ್ಲ ಶಕ್ತಿಗಳು ಇದ್ದಾವೆ, ಪ್ರಾಕ್ಟಿಕಲ್ ಆಗಿದ್ದಾವೆ. यहाँ सर्वशक्तियाँ बाप द्वारा हर एक बच्चे को वरदान में मिली हुई है. दिव्य जन्म लेते ही बाप दादा ने वरदान दिया. सर्वशक्तिवान भव, ಎಲ್ಲರೂ ಅನುಭವ ಮಾಡಿ. ಸರ್ವಶಕ್ತಿವಾನ್ ಭವ ಮತ್ತೆ ರಿವೈಸ್ ಮಾಡ್ತಾ ಇದ್ದಾರೆ. ನಾವು ಬ್ರಾಹ್ಮಣ ಜನ್ಮ ಆಯ್ದ ತಕ್ಷಣವೇ ಸರ್ವಶಕ್ತಿವಾನ್ ಭವದ ವರದಾನ ಸಿಕ್ಕಿತ್ತು. ಈಗ ಅದನ್ನು ರಿವೈಸ್ ಮಾಡಿ ಅನುಭವ ಮಾಡಿಸ್ತಿದ್ರೆ ಎಲ್ಲರೂ ಅನುಭವ ಮಾಡಿ ಸೂಕ್ಷ್ಮ ವತನದಲ್ಲಿ ಪರಮಾತ್ಮನ ಸಮ್ಮುಖದಲ್ಲಿ ನಾನಾತ್ಮ, ಪರಮಾತ್ಮನ ವರದಾನಿ ಹಸ್ತ ನನ್ನ ಶಿರದ ಮೇಲಿದೆ, ಅಂದರೆ ತಲೆಯ ಮೇಲಿದೆ. ಫರಿಸ್ತ ನಾನು ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಮುಗುಳ್ನಾಗುತ್ತೆ. ಯಾರೆಲ್ಲ ಟೆನ್ಷನಿಂದ ಕೇಳ್ತಾ ಇದ್ದೀರಿ ವಚನದಲ್ಲಿ ಮುಗುಳ್ನಾಗ್ತಾ, ಬಾಬಾ ಪರಮಾತ್ಮ ಸರ್ವಶಕ್ತಿವಂತ ಹೃದಯರಾಮ ಶಿವ ಪರಮಾತ್ಮ ಅವರ ವರದಾನಿ ಹಸ್ತ ನನ್ನ ಶಿರದ ಮೇಲಿದೆ. ಮಗು ಸರ್ವಶಕ್ತಿವಾನ್ ಭವ, ಸರ್ವಶಕ್ತಿವಾನ್ ಭವ, ಸರ್ವಶಕ್ತಿವಾನ್ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. यहाँ हर जन्म दिवस का वरदान है. इन शक्तियों को प्राप्त वरदान के रूप से कार्य में लगाओ. ಈ ಶಕ್ತಿಗಳನ್ನು ಪ್ರಾಪ್ತ ವರದಾನದ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿ. शक्तियाँ तो हर एक बच्चे को मिली है, लेकिन कार्य में लगाने में नंबर वार हो जाते हैं. ಎಲ್ರಿಗೂ ಈಕ್ವಲ್ ಸಿಕ್ಕಿದ ಶಕ್ತಿಗಳು, ಆದರೆ ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ನಂಬರ್ ವಾರ್ ಆಗಿಬಿಡ್ತೀರಿ. ಹರ್ ಶಕ್ತಿಗೆ ವರದಾನಕ್ಕೂ ಸಮಯ ಪ್ರಮಾಣ ಆರ್ಡರ್ ಕರ್ ಸಕ್ತೆ ಹೋ. ಎಲ್ಲ ಎಷ್ಟು ಶಕ್ತಿಗಳದ್ದು ಎಲ್ಲ ಶಕ್ತಿಯನ್ನು ವರದಾನವನ್ನು ಸಮಯಕ್ಕೆ ಪ್ರಮಾಣ ಆರ್ಡರ್ ಮಾಡ್ಬೋದು ನೀವು. ಆರ್ಡರ್ ಯಾವ ಶಕ್ತಿ, ಸಹನ ಶಕ್ತಿ ಬಾ ಅಂದರೆ ಬರುತ್ತೆ, ಅದು ಆನ್ ಟೈಮಿಗೆ ಬರುತ್ತೆ. अगर वरदाता के वरदान के स्मृति स्वरूप बन समय अनुसार किसी भी शक्ति को आर्डर करेंगे तो हर शक्ति हाजिर होनी ही है. ಒಂದು ವೇಳೆ ವರದಾನದ ಸ್ಮೃತಿ ಸ್ವರೂಪರಾಗಿ ಸ್ವಯಂ ಸಮಯದ ಅನುಸಾರ ಯಾವುದೇ ಶಕ್ತಿಯನ್ನು ಆರ್ಡರ್ ಮಾಡ್ತೀರಿ ಅಂದರೆ ಮಕ್ಕಳೇ, ಆ ಶಕ್ತಿ ಹಾಜರಾಗ್ಬಿಡುತ್ತೆ ನಿಮ್ಮಲ್ಲಿ ಅಂತಾರೆ ಪರಮಾತ್ಮ. वरदान की प्राप्ति है, मालिकपन के स्मृति स्वरूप में हो, आप ऑर्डर करो और शक्ति समय पर कार्य में नहीं आए हो नहीं सकता. ट्रिपल अंडरलाइन. ಮಾಲೀಕತನದ ಸ್ಮೃತಿಯ ಸ್ವರೂಪದಲ್ಲಿದ್ದುಕೊಂಡು ನೀವು ಆರ್ಡರ್ ಮಾಡಿರಿ. ಏನೋ ಶಕ್ತಿ, ಆ ಪರ್ಟಿಕ್ಯುಲರ್ ಶಕ್ತಿ ಸಮಯಕ್ಕನುಗುಣವಾಗಿ ಕಾರ್ಯದಲ್ಲಿ ಬರಲ್ಲ ಅನ್ನೋದು ಇದು ಸಾಧ್ಯನೇ ಇಲ್ಲ. ಬಂದೇ ಬರುತ್ತೆ ಆ ಶಕ್ತಿ ಅಂತಾರೆ ಬಾಬಾ. ಯಾವಾಗ ಬರುತ್ತೆ? ಮಾಲೀಕತನದ ಸ್ಮೃತಿ. ನಾನು ಮಾಲೀಕ, ಎಲ್ಲ ಶಕ್ತಿಗಳಿಗೆ ನಾನು ಅಥಾರಿಟಿ ಇದ್ದೀನಿ. ಆ ಶಕ್ತಿ ನನಗೆ ಬೇಕು ಅಂದರೆ ಆ ಶಕ್ತಿಯನ್ನು ಆರ್ಡರ್ ಮಾಡಿದರೆ ಆ ಶಕ್ತಿ ಬಂದು ನಿಮ್ಮ ಹತ್ರ ನಿಲ್ಲತ್ತೆ, ಕೆಲಸ ಮಾಡುತ್ತೆ ಅಂತಾರೆ ಪರಮಾತ್ಮ. ಆರ್ಡರ್ ಕರೋ और शक्ति समय पर कार्य में नहीं आए ये हो नहीं सकता. लेकिन मालिक मास्टर सर्वशक्तिवान की स्मृति की सीट पर सेट हो. बिना मालिक मास्टर सर्वशक्तिवान की स्मृति की सीट पर सेट हो, बिना सीट पर सेट के कोई ऑर्डर नहीं माना जाता है. ಹೌದಲ್ವಾ? ನಾನು ಮಾಲೀಕ,
ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ ಎಂಬ ಸ್ಮೃತಿಯ ಸೀಟನ್ನು, ಆ ಸೀಟಿನ ಮೇಲೆ ನಾವು ಸೆಟ್ಟಾಗಿ ಕುಳಿತುಕೊಂಡು, ಆ ಕುಳಿತುಕೊಳ್ಳದೆ ನೀವು ಆ ಸೀಟ್ ಮೇಲೆ ಸೆಟ್ ಆಗದೇ ನೀವು ಆರ್ಡರ್ ಮಾಡಿದರೆ ಆಟೋಮೆಟಿಕ್ ಶಕ್ತಿ ಬರುವುದಿಲ್ಲ, ಅದನ್ನು ಕೇಳುವುದಿಲ್ಲ, ಒಪ್ಪುವುದಿಲ್ಲ, ಅದು ಶಕ್ತಿ ಬರುವುದಿಲ್ಲ. ನೀವು ನಿಮ್ಮ ಸೀಟಿನ ಮೇಲೆ ಕೂತ್ಕೊಂಡಾಗಲೇ ನಿಮ್ಮದು ಪವರು ಆಟೋಮೆಟಿಕ್ ಮಾತು ಕೇಳ್ತವೆ, ಶಕ್ತಿಗಳು ಬರ್ತವೆ ಆಟೋಮೆಟಿಕ್ಕಾಗಿ ಅಂತಾರೆ ಬಾಬ್ರವರು. ಸೀಟಲ್ಲಿ ಸೆಟ್ಟಾಗಿ ತದನಂತರ ಆರ್ಡರ್ ಮಾಡಿರಿ ಅಂತಾರೆ. अब बच्चे कहते हैं कि बाबा हम आपको याद करते तो आप हाजिर हो जाते हो, हजूर हाजिर हो जाता है. जब हजूर हाजिर हो सकता तो शक्ति क्यों नहीं हाजिर हो सकते. ಯಾವಾಗ ಹಜೂರ್ ಪರಮಾತ್ಮನನ್ನು ಕರೆದಾಗ ಪರಮಾತ್ಮ ನಮ್ಮ ಬಳಿ ಬರ್ತಾರೆ ಎಂದಾಗ ಆ ಪರಮಾತ್ಮ ಕೊಟ್ಟಿರುವಂತಹ ಶಕ್ತಿಗಳನ್ನು ಆರ್ಡರ್ ಮಾಡಿದಾಗ ಅವು ಯಾಕೆ ಬರುವುದಿಲ್ಲ? ಬಂದೇ ಬರ್ತವೆ. ಈ ಗ್ಯಾರಂಟಿ ಪರಮಾತ್ಮ ನಮ್ಮೆಲ್ಲರಿಗೂ ಸ್ಪಷ್ಟ ಮಾಡ್ತಾ ಇದ್ದಾರೆ ವಚನದಲ್ಲಿ. ಅಟೆನ್ಷನ್ ಪ್ಲೀಸ್. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು ವಚನದಲ್ಲಿ. ಎಲ್ಲರೂ ಅವ್ಯಕ್ತ ಫರಿಸ್ತೆಗಳಾಗಿ ಕುಳಿತುಕೊಂಡಿದ್ದೇವೆ, ಅವ್ಯಕ್ತ ವಚನದಲ್ಲಿದ್ದೇವೆ, ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದೇವೆ. ನಿರಂತರ ಶಕ್ತಿಶಾಲಿ ಕಿರಣಗಳು ನಾನಾತ್ಮನ ಮಸ್ತಕದಲ್ಲಿ ತುಂಬಿಕೊಡ್ತಾ ಇದೆ. ಜಬ್ ಹಜೂರ್ ಹಾಜಿರ್ ಹೋ ಸಕ್ತಾ ತೋ ಶಕ್ತಿ ಕ್ಯೂ ನಹೀ हाजिर होगी. सिर्फ विधिपूर्वक मालिकपन की अथॉरिटी से ऑर्डर करो. यह सर्व शक्तियाँ संगम युग की विशेष परमात्मा प्रॉपर्टी है. प्रॉपर्टी जिसके लिए होती है? बच्चों के लिए प्रॉपर्टी होती है ना. तो अधिकार से स्मृति स्वरूप के सीट से ऑर्डर करो. ಪ್ರಾಪರ್ಟಿ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಪ್ರಾಪರ್ಟಿ ಇರುತ್ತಲ್ವ. ಹಾಗಾದರೆ ಅಧಿಕಾರದಿಂದ ಸ್ಮೃತಿ ಸ್ವರೂಪದ ಸೀಟಿನಿಂದ ನೀವು ಆರ್ಡರ್ ಮಾಡಿರಿ. ಮೆಹನತ್ ಕ್ಯೂ ಕರೋ, ಪರಿಶ್ರಮ ಯಾಕೆ ಮಾಡ್ತೀರಿ? ಆರ್ಡರ್ ಮಾಡಿರಿ, ಆಜ್ಞೆಯನ್ನು ಮಾಡಿರಿ. ವರ್ಲ್ಡ್ ಅಥಾರಿಟಿಗೆ ಡೈರೆಕ್ಟ್ ಬಚ್ಚೆ ಹೋ. ಎಷ್ಟು ನಶೆ ಬರಬೇಕು ಇವಾಗ ನಮ್ಮೆಲ್ರಿಗೂ. ಇಡೀ ವಿಶ್ವದ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೇವೆ. ಖುಷಿ ಆಗ್ತಿದೆಯಲ್ವಾ? ಎಲ್ರಿಗೂ ಖುಷಿ ಆಗ್ತಿದೆಯಾ? ಬಾಬಾ ನೋಡ್ತಾ ಇದ್ದಾರೆ. ಯಹ ಸ್ಮೃತಿ ಕ ನಶಾ ಸದಾ ಇಮರ್ಜ್ ರಹೆ ಅಂತಾರೆ ಬಾಬರು. ಈ ಸ್ಮೃತಿಯ ನಶೆ ಸದಾ ಇಮರ್ಜ್ ರೂಪದಲ್ಲಿ ಯಾವಾಗಲೂ ಆನ್ ಇರಬೇಕಂತ. अपने आप को ಚೆಕ್ करो. वर्ल्ड अलमैटी अथॉरिटी की अधिकारी आत्मा हूँ. यहाँ स्मृति स्वतः ही रहती है. ಚೆಕ್ ಮಾಡ್ಕೋಬೇಕು ನಮ್ಮನ್ನು ನಾವು. ನಾನು ವರ್ಲ್ಡ್ ಆಲ್ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮ ಆಗಿದ್ದೇನೆ. ಈ ಸ್ಮೃತಿ ಸ್ವತಃ ಇರ್ತದಾ? रहती है या कभी कभी रहती है? ಇರುತ್ತಾ? ಆವಾಗ ಮಾತ್ರ ಇರುತ್ತೆ. आज कल के समय में तो अधिकार लेने के ही झगड़े हैं और आप सबको परमात्मा अधिकार, परमात्मा अथॉरिटी जन्म से ही प्राप्त है. ನೋಡಿ, ಈಗಿನ ಕಾಲದ ಸಮಯದಲ್ಲಿ, ಈಗಿನ ದಿನಗಳ ಸಮಯದಲ್ಲಿ ಅಧಿಕಾರವನ್ನು ತೆಗೆದುಕೊಳ್ಳುವುದರಲ್ಲೇ ಜಗಳ ಇದೆ. ನೀವೆಲ್ಲ ಮಕ್ಕಳಿಗೆ ಪರಮಾತ್ಮನ ಅಧಿಕಾರ ಸಿಕ್ಕಿದೆ. ಪರಮಾತ್ಮ ಅಥಾರಿಟಿ ಜನ್ಮದಿಂದನೇ ಪ್ರಾಪ್ತಿಯಾಗಿದೆ. ಹಾಗಾದರೆ ನಿಮ್ಮನ್ನು ಅಧಿಕಾರದ ಸ್ಮೃತಿಯಲ್ಲಿ ನೀವಿರಬೇಕು ಅಂತಾರೆ ಬಾಬರು. ಸ್ವಯಂ ಭಿ ಸಮರ್ಥ ರಹೋ और सर्व आत्माओं को भी समर्थी दिलाओ. ನೀವು ಸಮರ್ಥರಾಗಿರ್ರಿ, ಬೇರೆ ಆತ್ಮಗಳನ್ನು ಸಮರ್ಥಿ, ಅವರಿಗೂ ಕೂಡ ಸಮರ್ಥಿಯನ್ನು ನೆನಪಿಗೆ ತರಿಸ್ರಿ. ನೀವು ಸರ್ವಶಕ್ತಿವಂತನ ಮಕ್ಕಳು ಅಂತ ತೋರಿಸ್ಕೊಡ್ರಿ, ಅವ್ರಿಗೂ ಹೇಳ್ಕೊಡ್ರಿ. ಅವರಲ್ಲೂ ಶಕ್ತಿ ಇದೆ, ಪರಮಾತ್ಮನ ಪರಿಚಯ ಕೊಟ್ಟು ಹೇಳ್ಕೊಡ್ಬೇಕು. ಸರ್ವ ಆತ್ಮಾएं इस समय समर्थी अर्थात शक्तियों की भिखारी है. आपके जड़ चित्रों के आगे मांगते रहते हैं. तो बाप कहते हैं, हे समर्थ आत्माएं, सर्व आत्माओं को शक्ति दो, समर्थी दो. इसके लिए सिर्फ एक बात का अटेंशन हर बच्चे को रखना आवश्यक है. ಪರಮಾತ್ಮ ಹೇಳ್ತಾರೆ ನಮ್ಮೆಲ್ರಿಗೂ, ನಮಗೇನು ಹೇಳ್ತಾರೆ? ಹೇ ಸಮರ್ಥ ಆತ್ಮಗಳೇ, ಸರ್ವ ಆತ್ಮಗಳಿಗೆ ಶಕ್ತಿಯನ್ನು ಕೊಡ್ರಿ, ಸಮರ್ಥಿಯನ್ನು ಕೊಡ್ರಿ. ಇದಕ್ಕಾಗಿ ಬರೀ ಒಂದೇ ಒಂದು ಮಾತಿನ ಅಟೆನ್ಷನ್ ಪ್ರತಿಯೊಂದು ಮಕ್ಕಳು ಇಟ್ಕೋಬೇಕಾಗಿರುವಂತಹ ಅವಶ್ಯಕತೆ ಇದೆ. जो बाप दादा ने इशारा भी दिया, बाप दादा ने रिजल्ट में देखा कि मेजॉरिटी बच्चों का संकल्प और समय व्यर्थ जाता है. ನೆನಪಿಟ್ಕೊಳ್ರಿ, ಸಮಯ ಮತ್ತು ಸಂಕಲ್ಪ ವ್ಯರ್ಥ ಹೋಗುತ್ತೆ. ಬಾಪ್ ದಾದಾ ಈ ರಿಸಲ್ಟಲ್ಲಿ ನೋಡಿದಾಗ ಮೆಜಾರಿಟಿ ಮಕ್ಕಳ ಸಂಕಲ್ಪ ಹಾಗೂ ಸಮಯ ವ್ಯರ್ಥ ಹೋಗುತ್ತೆ. ಜೈಸೆ ಬಿಜ್ಲಿ ಕಾ ಕನೆಕ್ಷನ್ ಅಗರ್
थोड़ा भी लूज हो तो वहाँ लीक हो जाए तो ಲೈಟ್ ठीक नहीं आ सकती ಪಕ್ 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 ಮಾಡುತ್ತೆ ಅಲ್ವಾ. ಲೈಟ್ಗೆ 2 ವೈರ್ ಇರುತ್ತೆ, ಆ ವೈರಲ್ಲಿ ಸ್ವಲ್ಪ ಲೂಸ್ ಆಗಿತ್ತು ಅಂದರೆ ಲೈಟ್ ಕರೆಕ್ಟಾಗಿ ಹತ್ತಿಕೊಳ್ಳುವುದಿಲ್ಲಲ್ವಾ, ಹತ್ಕೊಳ್ಳುವುದಿಲ್ಲ ತಾನೇ, ಕನೆಕ್ಷನ್ ಸರಿ ಇಲ್ಲ ಅಂದರೆ ಲೈಟು ಸರಿಯಾಗಿ ಹತ್ಕೊಳ್ಳುವುದಿಲ್ಲ. तो यहाँ व्यर्थ की लीकेज समर्थ स्थिति को सदा काल की स्मृति बनाने नहीं देती है. ಈ ವ್ಯರ್ಥದ ಲೀಕೇಜ್ ಏನಿದೆ ಸಮರ್ಥ ಸ್ಥಿತಿಯನ್ನು ಸದಾ ಕಾಲಕ್ಕಾಗಿ ಸ್ಮೃತಿಯಲ್ಲಿ ಮಾಡಿಕೊಳ್ಳಲು ಬಿಡುವುದಿಲ್ಲ. इसलिए ವೇಸ್ಟ್ को बेस्ट में चेंज करो. ವೇಸ್ಟನ್ನು ಬೆಸ್ಟಲ್ಲಿ ಚೇಂಜ್ ಮಾಡಿಕೊಡ್ರಿ. बचत की स्कीम बनाओ, परसेंटेज निकालो. सारे दिन में वेस्ट कितना हुआ, बेस्ट कितना हुआ. अगर मानो 40% वेस्ट है, 20% वेस्ट है तो उसको ಬಚಾವೋ ಬಚ್ಚೆ ಅಂತಾರೆ ನೋಡಿ. 40% ವೇಸ್ಟ್ ಇರಲಿ, 20% ವೇಸ್ಟ್ ಇರಲಿ, ಅದನ್ನು ಉಳಿತಾಯ ಮಾಡಿ ಅಲ್ಲ ಮಕ್ಕಳೇ, ಅದನ್ನು ಯಾಕೆ ಹಾಗೆ ಬಿಡ್ತೀರಿ ವೇಸ್ಟನ್ನು. ऐसे नहीं समझो थोड़ा सा ही तो वेस्ट जाता है. ಹಿಂಗೆ ತಿಳ್ಕೊಬೇಡ್ರಿ, ಸ್ವಲ್ಪ ವೇಸ್ಟ್ ಆಗತ್ತೆ ನಡೆಯುತ್ತೆ ಅಂತ ಅನ್ಕೋಬೇಡ್ರಿ. ಬಾಕಿ तो सारा दिन ठीक रहता है, इडी दिन ಚೆನ್ನಾಗಿರುತ್ತೆ. लेकिन यहाँ वेस्ट की आदत बहुत समय की आदत होने के कारण लास्ट घड़ी में धोखा दे सकती है. ಬಾಬಾ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂದರೆ 20-40% ವೇಸ್ಟ್ ಆಗ್ತಾ ಇರುತ್ತೆ. ನಡೆಯುತ್ತೆ ಬಿಡಿ ಅಂದು ಬಹಳ ಕಾಲದಿಂದ ಇದನ್ನೇ ನಾವು ರೂಢಿ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಹಾಳು ಮಾಡ್ತಾ ಇದ್ವಿ, ವ್ಯರ್ಥ ಮಾಡ್ತಾ ಇದ್ವಿ, ನಡೆಯುತ್ತೆ ಅಂತಂದಾಗ ಅದು ಲಾಸ್ಟ್ ಅಂತಿಮ ಗಡಿಯಲ್ಲಿ ನಿಮಗೆ ಮೋಸ ಮಾಡಿಬಿಡುತ್ತೆ. ಆ ಸಮಯದಲ್ಲಿ ಆ ಒಂದು ವೇಸ್ಟ್ ಮಾಡಿರುವಂಥದ್ದೇನಿದೆ, ಆ ಸಮಯದಲ್ಲಿ ಆ ಒಂದು ರೂಢಿ ಏನಿದೆ, ಸಂಸ್ಕಾರ ಏನು ಬಿದ್ದಿದೆ ಅಲ್ವಾ, ಆ ಸಮಯಕ್ಕೆ ಈ ಒಂದು ರೂಢಿ ಇರುವ ಕಾರಣ ಲಾಸ್ಟ್ ಗಡಿಯಲ್ಲಿ ನಮಗೆ ಮೋಸ ಆಗ್ಬಿಡುತ್ತೆ ಅಂತಾರೆ ಬಾಬು. ನಂಬರ್ ವಾರ್ ಬನಾದೇಗಿ, ನಂಬರ್ 1 ಆಗಬೇಕಾಗಿತ್ತು, ನಂಬರ್ ವಾರಲ್ಲಿ ಬರೋ ಹಾಗೆ ಮಾಡಿಬಿಡುತ್ತೆ ಅಂತಾರೆ ಬಾಬರು. ನಂಬರ್ 1 नहीं बनने देगी. जैसे ब्रह्मा बाप ने आदि में अपने चकिंग के कारण रोज रात को दरबार लगाई. किसकी दरबार? ब्रह्मा बाबा ನೋಡಿ ರಾತ್ರಿ 2 ಗಂಟೆಗೆ ಎದ್ದುಬಿಟ್ಟು ಅಂದರೆ ಆ ಸಮಯದಲ್ಲಿ ವಿಶೇಷವಾಗಿ ಬ್ರಹ್ಮ ಬಾಬಾ ಏನು ಮಾಡ್ತಿದ್ರು, ಕರ್ಮ ಇಂದ್ರಿಯಗಳ ದರ್ಬಾರ್ ಕಚೇರಿ ನಡೆಸ್ತಾ ಇದ್ರು ಬ್ರಹ್ಮ ಬಾಬಾ. ಕರ್ಮ ಇಂದ್ರಿಯಗಳ ದರ್ಬಾರನ್ನು ಹಚ್ತಾ ಇದ್ರು ಬ್ರಹ್ಮ ಬಾಬಾ. ಆರ್ಡರ್ ಚಲಾಯ, ಹೇ ಮನ್ ಮುಖ್ಯಮಂತ್ರಿ, यहाँ तुम्हारी ಚಲನ अच्छी नहीं, ಆರ್ಡರ್ ಮೇ ಚಲೋ ಅಂತಿದ್ರಂತೆ ಬ್ರಹ್ಮ ಬಾಬಾ. ಏನಾದರೂ ಒಂದು ಹೆಚ್ಚು ಕಡಿಮೆ ಆಗ್ತಿತ್ತಂದರೆ, ಹೇ ಮನ್ ಮುಖ್ಯಮಂತ್ರಿ, ಈ ನಿಮ್ಮ ಚಲನೆ ಚೆನ್ನಾಗಿಲ್ಲ, ಆರ್ಡರಲ್ಲಿ ನಡೆಸಿ ಅದನ್ನು ಅಂತ. ಹೇ ಸಂಸ್ಕಾರ, ಆರ್ಡರ್ ಮೇ ಚಲೋ. ಸಂಸ್ಕಾರ ಬುದ್ಧಿ ಮನಸ್ಸು ಏನಿತ್ತು ಮುಖ್ಯಮಂತ್ರಿಗಳೇನಿದೆ, ಇವ್ರನ್ನ ಕರೆಕ್ಟಾಗಿ ಅವ್ರು ನಡೆದಿಲ್ಲ ಅಂದರೆ, ಮಾರ್ನಿಂಗಲ್ಲಿ ಏನಾದರೂ ಮನಸ್ಸು ಹಲ್ಚಲಲ್ಲಿ ಬಂದಿತ್ತು ಅಂದರೆ ರಾತ್ರಿ ಕಚೇರಿ ನಡೆಸಿ, ಆತ್ಮರಾಜ, ಹೇ ಇದು ನನ್ನ ರಾಜ್ಯದಲ್ಲಿ ಇದೆಯಾ ನೀನು, ಮನಸ್ಸು ಯಾಕೆ ಚಂಚಲದಲ್ಲಿ ಹೋಗಿದೆಯಾ ನೀನು ಅಂತ ಕೇಳ್ತಿದ್ರಂತೆ. ದರ್ಬಾರ್ ನಡೆಸಿ ಅದ ಮನ್ ಮುಖ್ಯಮಂತ್ರಿನ ಸರಿ ಮಾಡ್ತಿದ್ರು ಬ್ರಹ್ಮ ಬಾಬಾ ಅಂತ ಹೇಳ್ತಾ ಇದ್ದಾರೆ. ಸಂಸ್ಕಾರವನ್ನು ಸರಿ ಮಾಡ್ಕೊಳ್ತಾ ಇದ್ರು ಬ್ರಹ್ಮ ಬಾಬಾ ಅಂತ ಹೇಳ್ತಾರೆ. ಕ್ಯೂ ನೀಚೆ ಊಪರ್ ಹುವಾ, ಕೇಳ್ತಿದ್ರಂತೆ ಬ್ರಹ್ಮ ಬಾಬಾ, ಮನಸ್ಸು ಯಾಕೆ ಕೆಳಗಡೆ ಮೇಲೆ ಆಗ್ತಾ ಇದೆ, ಹಲ್ಚಲಲ್ಲಿ ಯಾಕೆ ಹೋಗ್ತಾ ಇದೆ ನೀನು ಮನ್ ಮುಖ್ಯಮಂತ್ರಿ, ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಿದ್ರಂತೆ. ಕಾರಣ ಬತ್ತಾವು, ನಿವಾರಣೆ ಕರೋ, ಕಾರಣವನ್ನು ಹೇಳ್ರಿ, ನಿವಾರಣೆ ಮಾಡಿಕೊಡ್ರಿ. ಹರ್ ರೋಜ್ ಆಫಿಷಿಯಲ್ ದರ್ಬಾರ್ ಲಗಾಯಿ. ಬಾಬಾ ಬ್ರಹ್ಮ ಬಾಬಾ ಪ್ರತಿದಿನ ಆಫಿಷಿಯಲ್ ದರ್ಬಾರನ್ನು ನಡೆಸಿದರು. ऐसे रोज अपनी स्वराज्य दरबार लगाओ. कई बच्चे बाप दादा से मीठी रूह रिहान करते हैं, पर्सनल रूह रिहान करते हैं. बताए कहते हैं हमको आप अपने भविष्य का चित्र बताओ. ನೋಡಿ, ಕೆಲವೊಂದು ಮಕ್ಕಳು ರೂಹ ರಿಹಾನ್ ಮಾಡುವಾಗ ಬಾಬರವರೆಗೆ ಕೇಳ್ತಿರ್ತಾರೆ, ನಮ್ಮ ಭವಿಷ್ಯದ ಚಿತ್ರವನ್ನು ತೋರಿಸ್ರಿ ಅಪ್ಪಾಜಿ ಬಾಬಾ ಅಂತ ಕೇಳ್ತಾರೆ. ಹಮ್ ಕ್ಯಾ ಬನೆಂಗೆ, ನಾವೇನಾಗ್ತೀವಿ ಭವಿಷ್ಯದಲ್ಲಿ, ತೋರಿಸ್ರಿ ಚಿತ್ರ ಅಂತ ಕೇಳ್ತಿದ್ರಂತೆ. ಜೈಸೆ ಆದಿ ರತ್ನೋं को याद होगा कि जगत अम्बा माँ से अभी सभी बच्चे अपना चित्र मांगते थे. मम्मा आप हमको चित्र दो कैसे है.
ಹಮ್ ಕೈಸೆ ಹೇ. ಮಮ್ಮಾರವರಿಗೆ ಆದಿ ಸಮಯದಲ್ಲಿ ಆದಿರತ್ನಗಳು ನೆನಪಿರಬಹುದಿದು. ಜಗತ್ತಮ್ಮ ಅವರಿಂದ ಎಲ್ಲ ಮಕ್ಕಳು ಕೇಳ್ತಾ ಇದ್ರಂತೆ, ಚಿತ್ರವನ್ನು ಕೇಳ್ತಾ ಇದ್ರಂತೆ, ಮಮ್ಮ ನೀವು ನಮ್ಮ ಚಿತ್ರವನ್ನು ತೋರಿಸಿ, ನಮ್ಮ ಫ್ಯೂಚರಲ್ಲಿ ಏನಾಗ್ತೀವಿ ಅನ್ನುವಂತಹ ಚಿತ್ರವನ್ನು ತೋರಿಸಿ ಅಂತ ಕೇಳ್ತಿದ್ರಂತೆ. तो बाप दादा से भी रूह हरियान करते अपना ಚಿತ್ರ ಮಾಂಗ್ತೆ ಹೇ. ಹಾಗೆ ಬಾಪ್ ದಾದಾರವರ ಜೊತೆ ರೂಹ ಹರಿಯಾನ್ ಮಾಡ್ತಾ ನಾವು ಭವಿಷ್ಯದಲ್ಲಿ ಏನಾಗ್ತೀವಿ ಸ್ವಲ್ಪ ಚಿತ್ರ ತೋರಿಸು ಬಾಬಾ ಅಂತ ಕೇಳ್ತೀವಂತೆ ನಾವು ಮಕ್ಕಳು. आप सबकी भी दिल तो होती होगी कि हमको भी चित्र मिल जाए तो अच्छा. ನಿಮ್ಮೆಲ್ರಿಗೂ ಹೃದಯದಲ್ಲಿ ಅನ್ನಿಸ್ತಾ ಇರ್ಬೋದು, ನಮಗೂ ಕೂಡ ಚಿತ್ರ ಸಿಕ್ಕರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ನಾವು ಫ್ಯೂಚರ್ಲಿ ಏನಾಗ್ತೀವಿ ಅಂತ ನೋಡಿದ್ರೆ ಖುಷಿ ಅನಿಸುತ್ತಲ್ವಾ ಅಂತ. ಲೇಕಿನ್ ಬಾಪ್ ದಾದಾ ಕಹತೆ ಹೇ, ಬಾಪ್ ದಾದಾನೆ ಹರ್ ಏಕ್ ಬಚ್ಚೆ ಕೋ ಏಕ್ ವಿಚಿತ್ರ ದರ್ಪಣ ದಿಯಾ ಹೇ. ನೋಡಿ, ಚಿತ್ರವಿಲ್ಲದ ದರ್ಪಣವನ್ನು ಪರಮಾತ್ಮ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿಕ್ಕೆ. ವಹ ದರ್ಪಣ ಕೌನ್ ಸಾ ಹೇ, ಆ ದರ್ಪಣ ಯಾವುದು, ಕನ್ನಡಿ ಯಾವುದು ಕೊಟ್ಟಿದ್ದಾರೆ ಬಾಬರವರು. ವರ್ತಮಾನ ಸಮಯ ಆಪ್ ಸ್ವರಾಜ್ಯ ಅಧಿಕಾರಿ ಹೋನ. ವರ್ತಮಾನ ಸಮಯದಲ್ಲಿ ತಾವು ಸ್ವರಾಜ್ಯ ಅಧಿಕಾರಿಗಳು, ಹೌದಲ್ಲೂ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ ತಾನೆ ವರ್ತಮಾನ ಸಮಯದಲ್ಲಿ. ಬಾಬಾ ಕೇಳ್ತಾ ಇದ್ದಾರೆ, ಹೋ ಸ್ವರಾಜ್ಯ ಅಧಿಕಾರಿ ಹೋ ತೋ ಹಾತ್ ಉಠಾವು ಅಂತಾರೆ. ಸ್ವರಾಜ್ಯ ಅಧಿಕಾರಿ ಹೋ, ಅಚ್ಚಾ ಕೊಯ್ ನೈ ಉಠಾ ರಹೆ ಹೇ. ನೀವು ಬುದ್ಧಿಯಿಂದ ಕೈಯನ್ನು ಎತ್ತಿ ಬಾಬರವರಿಗೆ ಹೇಳ್ರಿ, ಬಾಬಾ ನಾನು ಸ್ವರಾಜ್ಯ ಅಧಿಕಾರಿ ಆಗಿದ್ದೀನಿ. ಯಾರು ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಿ ಅವರಿಗೆ ಮುಬಾರಕ್ ಹೋ ಅಂತಾರೆ ಬಾಬರವರು. तो स्वराज्य अधिकारी का चार्ट आपके लिए भविष्य पद की शक्ल दिखाने का दर्पण है. ಏನು ಸ್ವರಾಜ್ಯ ಅಧಿಕಾರಿಗೋಸ್ಕರ ಅಂದರೆ ಯಾರು ಸ್ವರಾಜ್ಯ ಅಧಿಕಾರಿಗಳಿರ್ತೀರಿ ಅವರ ಚಾರ್ಟ್ ಏನಿದೆ, ನಮ್ಮ ಚಾರ್ಟಲ್ಲೇ ನಮ್ಮ ದರ್ಪಣ, ಅದೇ ಒಂದು ದರ್ಪಣ, ಅದರಲ್ಲೇ ನಮಗೋಸ್ಕರ ಭವಿಷ್ಯದ ಪದವಿ ಏನು ಸಿಗುತ್ತೆ ಅಂತ ನಮ್ಮ ಮುಖದಲ್ಲಿ ಕಂಡು ಬರುತ್ತೆ, ಅದೇ ದರ್ಪಣ ಅಂತಾರೆ ಬಾಬರವರು. ಯಹ ದರ್ಪಣ ಸಬ್ಕೋ ಮಿಲಾ ಹುವಾ ಹೈ ನಾ, ಕ್ಲಿಯರ್ है ना, कोई ऐसे खाल दाग तो नहीं लगे हुए हैं ना. अच्छा, काले दाग तो नहीं होंगे, कप्पाद कले अंतु इरलिक्किल्ल. लेकिन कभी कभी जैसे गर्म पानी होता है ना, वहाँ कोहरे के मुआफिक आईने पर आ जाता है ना. बबल्स ಬರುತ್ತಲ್ವಾ, ಹೇಗೆ ಸ್ಟೀಮ್ ಬರುತ್ತಲ್ವಾ, ಫಾಗ್ ಬರುತ್ತಲ್ವಾ, ನೀರು ಅಂದರೆ ಆ ನೀರಿನ ಏನು ಫಾಗ್ ಬರುತ್ತಲ್ಲ ಕನ್ನಡಿ ಮೇಲೆ ಬಿದ್ದಾಗ ಅದೇನು ಕ್ಲಿಯರಾಗಿ ಕಾಣಿಸಲ್ಲ ನೋಡಿ ನಮ್ಮ ಒಂದು ಚಿತ್ರ, ಶರೀರದ ಚಿತ್ರ. ಜೈಸೆ ಫಾಗಿ ಹೋತಿ है ना, तो आईने पर ऐसा हो जाता है जो आईना क्लियर नहीं दिखाता है. नहाने के समय तो सबको अनुभव होगा. तो ऐसा अगर कोई एक भी कर्म इंद्रिय अभी तक भी आपके पूरे कंट्रोल में नहीं है कंट्रोल में, लेकिन कभी कभी नहीं भी है. ಕಂಟ್ರೋಲಲ್ಲಿದೆ, ಒಂದೊಂದು ಸಾರಿ ಕಂಟ್ರೋಲಲ್ಲಿ ಇಲ್ಲ. ಬಾಬಾ ಪ್ರತಿಯೊಂದು ಮಕ್ಕಳ ಜೊತೆ ಮಾತನಾಡ್ತಾ ಇದ್ದಾರೆ. संगठन में बैठ जाएंगे रामायण और भागवत की उल्टी कथाएं सुनेंगे, सुल्टी नहीं. ನೋಡಿ, ಸಂಘಟನೆಯಲ್ಲಿ ಕೂತ್ಕೊಳ್ತೀರಿ, ರಾಮಾಯಣ ಭಗವತ್ ಉಲ್ಟಾ ಕಥೆಗಳನ್ನು ಕೇಳಿಸ್ಕೊಳ್ತೀರಿ, ಸುಲ್ಟಿ ಅಲ್ಲ. तो कोई भी कर्म इंद्रिय संकल्प समय सहित अगर कंट्रोल में नहीं है तो इससे ही चेक करो. जब स्वराज्य में कंट्रोलिंग पावर नहीं है तो विश्व के राज्य में कंट्रोल क्या करेंगे बच्चे अंतर बाबरವರು. तो राजा कैसे बनेंगे? ಸ್ವಯಂನ ರಾಜ್ಯದಲ್ಲಿ ಕರ್ಮ ಇಂದ್ರಿಯಗಳೇ ನಿಮ್ಮ ಮಾತು ಕೇಳ್ತಾ ಇಲ್ಲ, ಪ್ರಜೆಗಳು ಮಂತ್ರಿಗಳು ಮಾತನ್ನು ಕೇಳ್ತಿಲ್ಲ, ಅವರ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ವಿಶ್ವದ ರಾಜ್ಯದಲ್ಲಿ ಕಂಟ್ರೋಲ್ ಏನು ಮಾಡ್ತೀರಿ ಮಕ್ಕಳೇ ನೀವು ಅಂತಾರೆ ಬಾಬರವರು. तो राजा कैसे बनेंगे, ರಾಜ ಹೇಗಾಗ್ತೀರಿ ನೀವು ಅಂತ ಕೇಳ್ತಾರೆ ಬಾಬರವರು. वहाँ तो सब एक्यूरेट है, ಎಲ್ಲಿ ಸ್ವರ್ಗದಲ್ಲಿ ಎಲ್ಲ एक्यूरेट. कंट्रोलिंग पावर, रूलिंग पावर सब स्वतः ही संगम युग के पुरुषार्थ की प्रारब्ध के रूप में है. ನೋಡಿ, ಸ್ವರ್ಗದಲ್ಲಿ ಕಂಟ್ರೋಲಿಂಗ್ ರೂಲಿಂಗ್ ಪವರ್ ಎಲ್ಲಿಂದ ಬಂತು? ಈ ಸಂಗಮ ಯುಗದ ಪುರುಷಾರ್ಥ ಏನಿದೆ ಅದರ ಪ್ರಾರಬ್ಧದ ರೂಪದಲ್ಲಿ ಅಲ್ಲಿ ಸಿಕ್ಕಿದೆ ನಮಗೆ. तो संगम युग अर्थात वर्तमान समय अगर कंट्रोलिंग पावर रूलिंग पावर कम है तो पुरुषार्थ कम, तो प्रारब्ध क्या होगी? पुरुषार्थ कड़मे इत्तु अंदर प्रारब्ध ಏನಿರುತ್ತೆ, ಪ್ರಾರಬ್ಧವು ಕಡಿಮೆ ಇರುತ್ತೆ. ಹಿಸಾಬ್ करने में तो होशियार होना, ಲೆಕ್ಕ ಮಾಡೋದ್ರಲ್ಲಿ ಬಹಳ ಚತುರರಿದ್ದೀರಿ, ಜಾಣರಿದ್ದೀರಿ ಅಲ್ವಾ. तो इस आईने में अपना फेस देखो, अपनी शक्ल देखो. राजा की आती है, रॉयल फैमिली की आती है, रॉयल प्रजा की आती है, साधारण प्रजा की आती है,
ಕೌನ್ ಸಿ ಶಕಲ್ ಆತಿ ಹೇ. ನೋಡಿ ಬಾಬಾ ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ, ಲೆಕ್ಕ ನೋಡ್ರಿ ನಿಮ್ಮದು. ಲೆಕ್ಕ ಮಾಡೋದ್ರಲ್ಲಿ ನೀವು ಬಹಳ ಹುಷಾರಾಗಿದ್ದೀರಿ ಅಂತ ಹೇಳ್ತಾರೆ. ಕನ್ನಡಿಯಲ್ಲಿ ನೋಡ್ಕೊಡ್ರಿ ನಿಮ್ಮ ಮುಖವನ್ನು, ನಿಮ್ಮ ಶಕಲನ್ನು ನೋಡ್ಕೊಡ್ರಿ. ರಾಜಂದಾಗಿದೆಯಾ, ರಾಯಲ್ ಫ್ಯಾಮಿಲಿಯಲ್ಲಿ ಬರುವಂಥವ್ರದ್ದಾಗಿದೆಯಾ, ರಾಯಲ್ ಪ್ರಜೆಯದಾಗಿದೆಯಾ, ಸಾಧಾರಣ ಪ್ರಜೆಯದಾಗಿದೆಯಾ, ಯಾವ ಒಂದು ಶಕಲ್ ಕಂಡು ಬರ್ತದೆ ಅರ್ಥ ಮಾಡಿಕೊಡ್ರಿ. ನಮ್ಮ ಪುರುಷಾರ್ಥದ ಅನುಗುಣವಾಗಿ ನಮ್ಮ ವಿಚಿತ್ರ ದರ್ಪಣದಲ್ಲಿ ನಮ್ಮ ಫ್ಯೂಚರ್ ಚಿತ್ರ ಕಂಡುಬರುತ್ತೆ. ಡೆಫಿನೆಟ್ಲಿ ಅರ್ಥ ಆಗುತ್ತೆ ನಾನು ಎಷ್ಟರ ಮಟ್ಟಿಗೆ ಪುರುಷಾರ್ಥವನ್ನು ಮಾಡ್ತೀನಿ. ಹಿಂಗೆ ಕೇಳಿಬಿಟ್ಟು ವಾಣಿಯನ್ನು ಕೇಳಿ ಮತ್ತೆ ಮರೆತುಬಿಟ್ಟು ಹೆಂಗೆ ರಾವಣನ ಪ್ರಪಂಚದಲ್ಲಿ ಹೋಗಿ ಅಲ್ಲಿ ಏನಿದೆ ಹಾಗೆ ಇದ್ದುಬಿಟ್ರೆ ಏನಾಗುತ್ತೆ, ಆಗೋದಿಲ್ಲವಲ್ಲ. ಹಾಗೆ ಬಾಬಾ ಹೀಗೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. अच्छा वरदान, मस्तक द्वारा संतुष्टता के चमक की झलक दिखाने वाले साक्षात्कार मूर्त भव. ಮಸ್ತಕದ ಮುಖಾಂತರ ಸಂತುಷ್ಟತೆಯ ಹೊಳಪಿನ ಝಲಕನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತ ಭವ. ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಏನೋ ಮಸ್ತಕದ ಮುಖಾಂತರ ಸಂತುಷ್ಟತೆಯ ಒಂದು ಹೊಳಪು ಏನಿದೆ, ಆ ಝಲಕ್ ಏನಿದೆ, ಅದನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗ್ರಿ ಅಂತಾರೆ ಬಾಬಾ ವರದಾನದಲ್ಲಿ. जो सदा संतुष्ट रहते हैं उनके मस्तक से संतुष्टता की झलक सदा चमकती रहती है. ನೋಡಿ, ಯಾರು ಸದಾ ಸಂತುಷ್ಟರಾಗಿರ್ತೀರಿ ಅವರ ಮಸ್ತಕದಿಂದ ಸಂತುಷ್ಟತೆಯ ಒಂದು ಝಲಕ್ ಸದಾ ಹೊಳಿತಾ ಇರುತ್ತೆ. उन्हें कोई भी उदास आत्मा यदि देख लेती है तो वहाँ भी खुश हो जाती है. ನೋಡಿ, ಯಾರಾದರೂ ಉದಾಸಿ ಆತ್ಮ ಇರ್ತಾರೆ, ಯಾರು ಸಂತುಷ್ಟ ಆತ್ಮ ಹೊಳಿತಾ ಇರುವಂಥ ಆತ್ಮ ಇರ್ತಾರಲ್ಲ, ಅವ್ರನ್ನ ನೋಡಿದ ತಕ್ಷಣ ಉದಾಸಿ ಆತ್ಮನೂ ಕೂಡ ಖುಷಿಯಲ್ಲಿ ಬಂದುಬಿಡ್ತಾರೆ. ಅವ್ರದ್ದು ಆ ವೈಬ್ರೇಷನ್ಸ್ ಇವರಿಗೂ ಕೂಡ ಪರಿಣಾಮ ಬೀರಿಸುತ್ತೆ ಅಂತಾರೆ. ಉಸ್ಕಿ ಉದಾಸಿ ಮಿಟ್ ಜಾತಿ ಹೇ, ಅವರ ಉದಾಸ್ತನ ಏನಿದೆ ಅದು ಹೋಗ್ಬಿಡುತ್ತೆ. जिनके पास संतुष्टता की खुशी का खजाना है उनके पीछे स्वतः ही सब आकर्षित होते हैं. ನೋಡಿ, ಯಾರ ಹತ್ತಿರ ಖುಷಿಯ ಖಜಾನೆ ಇದೆ ಎಲ್ಲರ ಚೆಹರೆ ನೋಡಿ, ಚೆಹರೆಯಲ್ಲಿ ಖುಷಿ ಎಲ್ಲಿಂದ ಬಂತು? ಪರಮಾತ್ಮ ಸಿಕ್ಕಿದ್ದಾರೆ, ಈಶ್ವರ ಸಿಕ್ಕಿದ್ದಾರೆ, ಅದು ಪ್ರತಿನಿತ್ಯ ನನ್ನ ಸಂಭಾಲನೆ ಮಾಡ್ತಾ ಇದ್ದಾರೆ, ಪಾಲನೆ ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ಬ್ರಹ್ಮಾಂಡವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಬಂದು ನನ್ನನ್ನು ಜಾಗೃತನನ್ನಾಗಿ ಮಾಡಿ ಸರ್ವಶಕ್ತಿಯ ಕಿರಣಗಳಿಂದ ಶೃಂಗಾರ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಪರಮಾತ್ಮ ನನಗೆ ಓದಿಸ್ತಾ ಇದ್ದಾರೆ, ಹೆಜ್ಜೆ ಹೆಜ್ಜೆಯಲ್ಲೂ ನನಗೆ ಸಫಲತೆಯನ್ನು ಕೊಡಿಸ್ತಾ ಇದ್ದಾರೆ ಅಂದಾಗ ಎಷ್ಟು ಸಂತುಷ್ಟಿ ಬರುತ್ತೆ, ಎಷ್ಟು ಖುಷಿ ಬರುತ್ತೆ. ಆಟೋಮೆಟಿಕ್ ಆ ಖುಷಿಯ ಖಜಾನೆ ನಮ್ಮ ಹಿಂದೆ ಸ್ವತಃ ಬರುತ್ತೆ, ಆಕರ್ಷಿತ ಮಾಡುತ್ತೆ. ಅವರ ಖುಷಿಯ ಒಂದು ಚೆಹರೆ ಚೈತನ್ಯ ಬೋರ್ಡ್ ಆಗಿಬಿಡುತ್ತೆ. ಖುಷಿಯ ಚೆಹರೆ ಏನಾಗುತ್ತೆ, ನಮ್ಮದು ಚೈತನ್ಯ ಬೋರ್ಡ್ ಅಂದರೆ ಬೋರ್ಡ್ ಹಾಕಿದಾಗ ಅದೇನೊಂದು ಸಂದೇಶವನ್ನು ಕೊಡುತ್ತೆ. ಹಾಗೆ ನಮ್ಮ ಖುಷಿಯ ಚೆಹರೆ ಚೈತನ್ಯ ಬೋರ್ಡ್ ಆಗಿಬಿಟ್ಟು ಅನೇಕ ಆತ್ಮಗಳನ್ನು ಮಾಡುವುದರಲ್ಲಿ ಪರಿಚಯವನ್ನು ಕೊಡುತ್ತೆ, ಅನೇಕ ಆತ್ಮಗಳನ್ನ ರೆಡಿ ಮಾಡೋದರಲ್ಲಿ ಪರಿಚಯವನ್ನು ಕೊಡುತ್ತೆ. तो ऐसी संतुष्ट रहने और सर्व को संतुष्ट करने वाले संतुष्ट मनिया बनो जिससे अनेकों को साक्षात्कार हो. ಹೀಗೆ ನೀವು ಸಂತುಷ್ಟ ಇರುವಂತಹ, ಸರ್ವರನ್ನೂ ಕೂಡ ಸಂತುಷ್ಟ ಮಾಡುವಂತಹ ಸಂತುಷ್ಟ ಮನಿಗಳಾಗಿ ಯಾವುದರಿಂದ ಅನೇಕರಿಗೆ ಸಾಕ್ಷಾತ್ಕಾರ ಆಗಬೇಕು ಅಂತಾರೆ ಪಾಪರು. स्लोगन चोट लगाने वाले का काम है चोट लगाना और आपका काम है अपने को बचा लेना. ಯಾರು ತೊಂದರೆ ಕೊಡುವಂಥವ್ರು, ಅವ್ರ ಕೆಲಸ ತೊಂದರೆ ಕೊಡೋದು, ನೀವು ನಿಮ್ಮ ಕೆಲಸ ಏನಾಗಿದೆ ಅದರಿಂದ ಬಚಾವಾಗುವಂಥದ್ದು ಅಂತಾರೆ ಪಾಪರವರು. ಅವ್ಯಕ್ತ ಇशारे एकांत प्रिय बनो, एकता और एकाग्रता को अपनाओ. जैसे नारियल तोड़कर उद्घाटन करते हो, रिबन काटकर उद्घाटन करते हो, ऐसे एक मत, एक बल, एक भरोसा और एकता की रिबन काटो और फिर सर्व की संतुष्टता प्रसन्नता का नारियल तोड़ो. यह पानी धरनी में डालो, फिर देखो सफलता कितनी होती है. बाबा ಗುಟ್ಟನ್ನು ಹೇಳ್ತಾ ಇದ್ದಾರೆ. ಅವ್ಯಕ್ತ ಇಶಾರದಲ್ಲಿ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹೇಗೆ ತೆಂಗಿನಕಾಯಿಯನ್ನು ಒಡೆದುಬಿಟ್ಟು ಉದ್ಘಾಟನೆಯನ್ನು ಮಾಡಲಾಗುತ್ತೆ, ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಅದೇ ತರಹ ಏಕಮತ, ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಮತದಿಂದ, ಏಕ ಬಲ ಒಂದೇ ಬಲದಿಂದ, ಒಂದೇ ಭರವಸೆ ಏಕ ಭರೋಸಾ ಮತ್ತು ಏಕತೆಯ ಒಂದು ರಿಬ್ಬನನ್ನು ಕಟ್ ಮಾಡಿ ಹಾಗೂ
ಎಲ್ಲರ ಸಂತುಷ್ಟತೆ ಪ್ರಸನ್ನತೆಯ ಒಂದು ನಾರಿಯಲ್ ತೆಂಗಿನಕಾಯನ್ನು ಒಡಿರಿ, ಈ ಒಂದು ನೀರನ್ನು ಭೂಮಿ ಮೇಲೆ ಹಾಕ್ರಿ, ಆವಾಗ ನೋಡಿರಿ ಸಫಲತೆ ಎಷ್ಟಾಗತ್ತೆ ಅಂತಾರೆ ಪರಮಾತ್ಮ. ಎಷ್ಟಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಇಡೀ ಮುರಳಿಯ ಸಾರದಲ್ಲಿ ವಂಡರ್ಫುಲ್ ಮಾತನ್ನು ಏನು ಹೇಳಿದ್ದಾರೆ, ನಾವು ಪ್ರತಿನಿತ್ಯ ಕರ್ಮ ಇಂದ್ರಿಯಗಳ ದರ್ಬಾರನ್ನು ನಡೆಸಬೇಕು. ಎಲ್ಲ ಕರ್ಮ ಇಂದ್ರಿಯಗಳನ್ನು ಆರ್ಡರ್ ಪ್ರಮಾಣ ನಡೆಸುವಂತಹ ವಿಶೇಷವಾದ ದರ್ಬಾರನ್ನು ಎವ್ರಿಡೇ ಅಂದರೆ ಚಾಟನ್ನು ಇಟ್ಕೋಬೇಕು. ದರ್ಪಣ ಇಲ್ಲಿ ನಮ್ಮ ಚಾಟು, ನಮ್ಮ ಯೋಗದ ಚಾಟ್ ಅಂತ ಹೇಳಿದರು ಬಾಬರವರು. ಸಮಯ ಮತ್ತು ಸಂಕಲ್ಪವನ್ನು ವ್ಯರ್ಥ ಮಾಡಿಕೊಡೋದು ಅಂದರೆ ಬಾಬರವರು. ಸಮಯ ಸಂಕಲ್ಪವನ್ನು ವ್ಯರ್ಥ, ಸಮಯ ಮೇನ್ ಇಂಪಾರ್ಟೆಂಟ್, ಸಮಯವನ್ನು ವ್ಯರ್ಥ ಮಾಡ್ಕೋಬಾರ್ದು ಅಂತ ಹೇಳಿದರು ಬಾಬರವರು. ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಹೇಗೆ, ಎಲ್ಲಿ ವ್ಯರ್ಥ ಆಗ್ತಾಯಿದೆ ಅಂತ ಚೆಕ್ ಮಾಡ್ಕೋಬೇಕು. ಇದಕ್ಕೊಂದು ಸ್ಮಾಲ್ ಕಥೆ ಇದೆ. ಒಂದು ಸಿಟಿಯಲ್ಲಿ ಒಬ್ಬ ಯಂಗ್ಸ್ಟರ್ ಒಳ್ಳೆ ವ್ಯಾಪಾರ ಅಂದರೆ ಒಳ್ಳೆ ಜಾಬ್ ಇರುತ್ತೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಜಾಬ್ ಅಂದರೆ ಬಿಸ್ನೆಸ್ ಮಾಡ್ತಾ ಒಳ್ಳೆ ಎಲ್ಲದರಲ್ಲೂ ಅವನಿಗೆ ಬಹಳ ಸಂಪತ್ತು ಬರ್ತಾ ಇರುತ್ತೆ. ಅಂದರೆ ಬಿಸ್ನೆಸ್ಸಲ್ಲಿ ಲಾಭ ಆಗ್ತಾ ಇರುತ್ತೆ. ಜೊತೆಗೆ ಒಂದು ಒಳ್ಳೆ ಮನೆ ಕಟ್ಕೊಂಡಿರ್ತಾನೆ, ಮತ್ತು ಮನೆಯಲ್ಲಿ ಅಪ್ಪ ಅಮ್ಮನ್ನು ಕೂಡ ನೋಡ್ಕೊಳ್ತಾ ಇರ್ತಾನೆ ಸಿಟಿಯಲ್ಲಿ. ಆದರೆ ಒಂದು ಆದತ್ತೇನಿತ್ತಂದರೆ ಸಮಯವನ್ನು ಏನೇ ಕೆಲಸ ಬಂದರೂ ಮುಂದೆ ಹಾಕುವಂಥದ್ದು ಒಂದು ಆದತ್ತಿತ್ತು, ರೂಢಿ ಇತ್ತು ಅವರಿಗೆ. ಏನೇ ಕೆಲಸಗಳು ಬಂದಾಗ ಅದನ್ನೇನು ಮಾಡ್ತಾಯಿದ್ರು, ಆ ಪ್ರಾಜೆಕ್ಟನ್ನು ಮುಂದಕ್ಕೆ ಹಾಕೋದು, ಸಮಯ ವ್ಯರ್ಥ ಮಾಡೋದು ಮಾಡ್ತಾಯಿದ್ರು. ಅಂಥದ್ರಲ್ಲಿ ಒಂದು ಸಾರಿ ಆ ಕಂಪನಿ ಬಿಸ್ನೆಸ್ಸಲ್ಲಿ ಒಂದು ಪ್ರಾಜೆಕ್ಟನ್ನು ಅವರು ಡಿಲೇ ಮಾಡ್ತಾರೆ. ಡಿಲೇ ಮಾಡಿದ ತಕ್ಷಣ ಕಂಪ್ನಿ ಲಾಸ್ ಆಗುತ್ತೆ. ಕಂಪ್ನಿ ಲಾಸ್ ಆದಾಗ ಕಂಪ್ನಿಯಿಂದ ಆಚೆ ಹಾಕ್ಬಿಡ್ತಾರೆ ಅವ್ರನ್ನ. ಬಿಸ್ನೆಸ್ ಬೇಸ್ಡ್ ಕಂಪ್ನಿ ಆಚೆ ಹಾಕ್ಬಿಡ್ತಾರೆ. ಕಂಪ್ನಿಯಿಂದ ಆಚೆ ಹಾಕಿದ ತಕ್ಷಣ ಜಾಬ್ ಹೋಯಿತು ಅಂತ ಕೈಯಲ್ಲಿ ದುಡ್ಡಿಲ್ಲ, ಮನೆ ಎಲ್ಲವನ್ನು ಕೊಟ್ಬಿಟ್ಟು ಮನೆಯಿಂದ ಅವ್ರ ಫಾದರ್ ಹೇಳ್ತಾ ಇರ್ತಾರೆ, ನೀನು ಸಮಯ ಭಾಳ ವ್ಯರ್ಥ ಮಾಡ್ತೀಯ ಅಂತ. ಆದ್ರೂ ಫಾದರ್ ಮಾತು ಕೇಳ್ತಾ ಇರಲಿಲ್ಲ ಅವರು. ಎಲ್ಲ ಕಳ್ಕೊಂಬಿಟ್ಟು ಸಮಯ ವ್ಯರ್ಥ ಮಾಡಿದ ಒಂದು ತಪ್ಪಿಗೆ ಎಲ್ಲ ಕಳ್ಕೊಂಡು ಇನ್ನೇನು ಮುಗ್ದೇ ಹೋಯ್ತು ಕತೆ ಅಂದ್ಬಿಟ್ಟು ಊರ ಕಡೆ ಹೋಗ್ತಾರೆ. ಊರ ಕಡೆ ಹೋಗಿ ಎವ್ರಿ ಡೇ ಅದೇ ಚಿಂತೆಯಲ್ಲಿ ಮುಳುಗಿರ್ತಾರೆ. ಹೊರಗಡೆ ಕೆರೆ ಹತ್ತಿರ ಹೋಗ್ಬಿಟ್ಟು ಕೂತ್ಕೊಂಡಿರ್ತಾರೆ. ಒಂದು ಸ್ವಲ್ಪ ಕಾಡು ಥರ ಇರುತ್ತೆ, ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡಾಗ ಒಬ್ಬ ಸನ್ಯಾಸಿ ಅಲ್ಲಿಂದ ಹಾದು ಹೋಗುವ ಸಮಯದಲ್ಲಿ ಇವ್ರನ್ನ ನೋಡ್ತಾರೆ. ಬಹಳ ಇವರು ಉದಾಸರಾಗಿ ಕೂತ್ಕೊಂಡಿರ್ತಾರೆ. ಅವ್ರನ್ನ ಕೇಳ್ತಾರೆ, ಯಾಕೆ ನೀವು ಇಷ್ಟು ಉದಾಸೀನಾಗಿರ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಏನು ಕೇಳ್ತೀರಾ ಸ್ವಾಮಿ, ನಮ್ಮದು ಎಲ್ಲ ಇತ್ತು, ಚೆನ್ನಾಗಿತ್ತು, ಆದರೆ ಜಾಬ್ ಹೋಗ್ಬಿಟ್ಟಿದೆ, ನನಗೆ ಜಾಬ್ ಇಲ್ಲ, ಮನೆ ಇಲ್ಲ, ಎಲ್ಲ ಕಳ್ಕೊಂಡು ಖಾಲಿಯಾಗಿ ಅಡ್ಡಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ದಿನ ಆದರೂ ಜಾಬ್ ಸಿಗಲ್ಲ ಅವರಿಗೆ. ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ, ನೋಡು, ಸೇಮ್ ನಿನ್ನದೇ ತರಹದ ಒಂದು ಉದಾಹರಣೆ ಹೇಳ್ತೀನಿ. ರೀಸೆಂಟ್ಲಿ ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಒಬ್ಬರು ಗೋಪಾಲ್ ಅಂತ ಇದ್ದರು. ಅವರು ಕೂಡ ಹೀಗೆ ಸಮಯವನ್ನು ಅಂದರೆ ಆಲಸ್ಯದಲ್ಲಿ, ಸಮಯಕ್ಕೆ ಬೆಲೆ ಕೊಡದೇ ಆಲಸ್ಯದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಗದ್ದೆ ಎಲ್ಲ ಒಂದು ಸ್ವಲ್ಪ ಗದ್ದೆ ಇತ್ತು, ಹೊಲ ಎಲ್ಲ ಇತ್ತು. ಅದನ್ನು ಕರೆಕ್ಟ್ ಸಮಯಕ್ಕೆ ತಕ್ಕ ಹಾಗೆ ಅದನ್ನು ಉಳೋದು, ಬಿತ್ತೋದು ಎಲ್ಲ ಮಾಡ್ದೇ ಫಸಲು ಬರ್ದೇ ಲಾಸಲ್ಲಿ ಹೋಗಿದ್ರು. ಲಾಸ್ ಆದಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಅಂದರೆ ಆಲಸ್ಯತನ, ಎಲ್ಲದಕ್ಕೂ ಲೇಟ್. ಯಾವ ಸಮಯಕ್ಕೆ ಬಿತ್ತಬೇಕು ಆ ಸಮಯದಲ್ಲಿ ಬಿತ್ತೋದಿಲ್ಲ, ಉಳೋದಿಲ್ಲ. ಡಿಲೇ ಮಾಡಿಬಿಟ್ಟು ಅವರಿಗೆ ಆ ಬೆಳೆಯಲ್ಲಿ ಏರುಪೇರಾಗಿ ಲಾಸ್ ಆಗುತ್ತೆ. ಲಾಸ್ ಆದಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಲಾಸ್ ಆಯ್ತಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರು. ನೆಕ್ಸ್ಟ್ ಸೀಸನಲ್ಲಿ ಅವ್ರು ಏನು ಮಾಡ್ತಾರೆ, ಎಲ್ಲ ಕರೆಕ್ಟ್ ಸಮಯಕ್ಕೆ, ಯಾಕೆಂದರೆ ಬುದ್ಧಿ ಬಂತಲ್ಲ, ಪೆಟ್ಟು ಬಿತ್ತಲ್ಲ, ಯಾಕಂದರೆ ಏನು ತಿನ್ನೋಕ್ಕೆ ಉಣ್ಣೋಕ್ಕೆ ಏನೂ ಇಲ್ದಂಗೆ ಆಗ್ಬಿಡ್ತಲ್ಲ. ಪೆಟ್ಟು ಬಿದ್ದ ಮೇಲೆ ಅವ್ರಿಗೆ ಬುದ್ಧಿ ಬಂದ ಮೇಲೆ ಅವರು ಮತ್ತೆ ಸೀಸನ್ ಬಂದಾಗ ಸರಿಯಾದ ಟೈಮಿಗೆ ಉಳ್ಳೋದು ಬಿತ್ತೋದೆಲ್ಲ ಮಾಡಿ ಒಳ್ಳೆಯ ಫಸಲನ್ನು ತೆಗಿತಾರೆ. ಒಳ್ಳೆಯ ಫಸಲು ತೆಗೆದಾಗ ಇಡೀ ಹಳ್ಳಿಯಲ್ಲಿ ನಂಬರ್ 1 ಫಸಲು ಅವರ ಹೊಲದಲ್ಲಿ ಬರುತ್ತೆ, ಅವರ ಗದ್ದೆಯಲ್ಲಿ ಬರುತ್ತೆ. ಆವಾಗ ಅವರೇ ನಂಬರ್ 1 ರೈತ ಅನ್ನಿಸ್ಕೊಳ್ತಾರೆ. ಹೀಗೆ ಅವರ ಒಂದು ಕಥೆಯನ್ನು ಇವರಿಗೆ ಹೇಳ್ತಾರೆ.
ಇವ್ರಿಗೆ ಹೇಳಿದ ಮೇಲೆ ನಂದಂತೂ ಎಲ್ಲ ಮುಗಿದೇ ಹೋಗಿದೆಯಲ್ಲ ಸ್ವಾಮೀಜಿ, ನಾನೇನು ಮಾಡೋಕ್ಕಾಗತ್ತೆ, ಮುಗಿದೇ ಹೋಗಿದೆ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಅವ್ರಿಗೆ, ನೋಡು ಸಮಯ ಇನ್ನೂ ಮಿಂಚಿಲ್ಲ, ಸಮಯ ಇನ್ನೂ ಮಿಂಚಿಲ್ಲ, ನೀವು ಸಮಯವನ್ನು ವ್ಯರ್ಥ ಮಾಡುವುದನ್ನು ಬಿಟ್ಟು ಬಹಳಷ್ಟು ಜಾಗರೂಕತೆಯಿಂದ ಒಂದು ಸಮಯ ಸ್ಯಾಂಡದು ಒಂದು ಸಮಯದ್ದು ಒಂದು ಇದು ಬರುತ್ತೆ, ಸ್ಯಾಂಡ್ ಬೀಳ್ತಾ ಇರುತ್ತೆ ಸಮಯ. ಹಾಗೆ 1 ಅವರಿಗೆ ಒಂದು ಸಾರಿ ಚೆಕ್ ಮಾಡ್ಕೊಳ್ತಾ ಇರಬೇಕು, ಎಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆಯಾ, ಮೊಬೈಲಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆಯಾ, ಇಲ್ಲ ಸಲ್ಲದ ಮಾತುಗಳಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆಯಾ, ವ್ಯರ್ಥ ಸಂಬಂಧಿಗಳ ಜೊತೆ ಮಾತನಾಡ್ತಾ ಸಮಯ ವ್ಯರ್ಥ ಆಗ್ತಿದೆಯಾ, ನನ್ನ ಕೆಲಸದ ಕಡೆ ನಾನು ಗಮನ ಕೊಡ್ತಾ ಇದ್ದೀನಾ, ಎಲ್ಲವನ್ನು ಚೆಕ್ ಮಾಡ್ಕೋಬೇಕು. ಈ ಒಂದು ಸ್ಯಾಂಡದು ಒಂದು ಟೈಮ್ ಮಷಿನ್ ಇರುತ್ತಲ್ವ ಸ್ಯಾಂಡದು, ಅದನ್ನು ಇಟ್ಕೊಂಡು ಎವ್ರಿ 1 ಅವರ್ ಒಂದು ಸಾರಿ ಚೆಕ್ ಮಾಡೋದು, ಎಲ್ಲ ಕೆಲಸವನ್ನು ನೋಟ್ ಮಾಡೋದು, ನೀಟಾಗಿ ನೋಟ್ ಮಾಡ್ಕೊಳ್ಳೋದು ಮಾಡಬೇಕು ಅಂತ ಹೇಳ್ತಾರೆ. ಸ್ಯಾಂಡ್ದು ಏನು ಟೈಮ್ದು ಇದೆಯಲ್ಲ ವಾಚ್ ಥರ ಅದು ತೋರಿಸ್ತಾ ಇರುತ್ತೆ. ಇವರು ಮತ್ತೆ ಮೋಟಿವೇಟ್ ಆಗಿಬಿಟ್ಟು ವಾಪಸ್ ಸಿಟಿಗೆ ಹೋಗಿ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ, ಜಾಬ್ ಹುಡುಕೊಳ್ತಾರೆ, ಜಾಬ್ ಸಿಗುತ್ತೆ, ಒಳ್ಳೆ ಜಾಬು, ಅದರಲ್ಲಿ ಒಳ್ಳೆ ಅದನ್ನು ಏನು ಮಾಡ್ತಾರೆ, ಪ್ರತಿ ಸೆಕೆಂಡು ಸಮಯದ ಕಡೆ ಭಾಳ ಗಮನ ಕೊಡ್ತಾರೆ. ಪ್ರತಿ ಗಳಿಗೆಗೆ ಒಂದು ಸಾರಿ ಚೆಕ್ ಮಾಡ್ತಾರೆ, ನಾನು ಎಲ್ಲಾದರೂ ವ್ಯರ್ಥ ಮಾಡ್ತಾ ಇದ್ದೀನ, ಸಮಯ ಹಾಳು ಮಾಡ್ಕೊಳ್ತಾ ಇದ್ದೀನ ಅಂತ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡಿಕೊಂಡು ಪ್ರತಿ ಕಾರ್ಯವನ್ನು ಬಹಳ ಕಟ್ಟುನಿಟ್ಟಾಗಿ ಪಂಕ್ಚುವಲ್ ಆಗಿ ಮಾಡ್ತಾ ಹೋಗ್ತಾ ಹೀಗೆ ಮತ್ತೆ ವಾಪಸ್ ವೃದ್ಧಿ ಪ್ರಾಪ್ತಿ ಆಗ್ತಾ ಹೋಗುತ್ತೆ, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಪ್ರಮೋಷನ್ಸ್ ಬರ್ತಾ ಹೋಗುತ್ತೆ, ಸ್ವಯಂ ಅವ್ರದ್ದೇ ಆದ ಒಂದು ಬಿಸ್ನೆಸ್ ಓಪನ್ ಮಾಡ್ತಾರೆ, ಮತ್ತು ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತಾರೆ. ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಸಮಯಕ್ಕೆ ವ್ಯಾಲ್ಯೂಯನ್ನು ಕೊಡುವುದು ನಿಲ್ಲಲಿಲ್ಲ, ನಿರಂತರ ಸ್ಯಾಂಡನ್ನು ನೋಡ್ತಾ ಇರ್ತಾರೆ, ಸ್ಯಾಂಡ್ ಬೀಳ್ತಾ ಇರುತ್ತೆ, ಯಾವ ಕೆಲಸಗಳು ಏನೇನು ಮಾಡಬೇಕು ಅದನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಳ್ಳೋದು, ಮಾರ್ನಿಂಗ್ ಎದ್ದ ತಕ್ಷಣ ಶೆಡ್ಯೂಲ್ ಮಾಡ್ಕೊಳ್ಳೋದು, ಕರೆಕ್ಟಾಗಿ ಈ ಟೈಮಲ್ಲಿ ಈ ಕೆಲಸವನ್ನು ಮಾಡಬೇಕು, ಮುಗಿಸ್ಬೇಕು. ಮಧ್ಯದಲ್ಲಿ ಏನಾದರೂ ಡಿಸ್ಟರ್ಬ್ ಮಾಡುವಂತಹ ಕರೆಗಳು ಬಂದರೂ ಕೂಡ, ಮತ್ತು ಮೊಬೈಲಲ್ಲಿ ನಾನು ಏನು ವೇಸ್ಟ್ ಮಾಡ್ತಾಯಿದ್ದೆ ಅದನ್ನೆಲ್ಲವನ್ನು ಬಂದ್ ಮಾಡಿ, ತದನಂತರ ಅವ್ರು ಏನಾದರೂ ಬಿಗ್ ಬಿಸ್ನೆಸ್ ಮ್ಯಾನ್ ಆಗಿ ಸಕ್ಸಸ್ಫುಲ್ ಮ್ಯಾನ್ ಆದರು. ಇಲ್ಲಿ ಸಮಯಕ್ಕೆ ಮಹತ್ವವನ್ನು ಕೊಡದಿದ್ದರೆ ಏನಾಗುತ್ತೆ, ಒಂದು ವೇಳೆ ಸಮಯಕ್ಕೆ ಮಹತ್ವವನ್ನು ಕೊಡದೆ ನಾವು ಫೇಲ್ ಆದರೂ ಕೂಡ ಮತ್ತೆ ಅದರಿಂದ ಏನಾದರೂ ಲೆಸನನ್ನು ಕಲಿತು ಮತ್ತೆ ನಾವು ಮುಂದುವರೆದರೆ ಪ್ರಾಪ್ತಿ ಸಿದ್ಧಿ ಪ್ರಾಪ್ತಿ ಶತಸಿದ್ಧ ಅನ್ನುವಂತಹ ಮಾತನ್ನು ಈ ಕಥೆಯಲ್ಲಿ ನಮಗೆ ಅರ್ಥವಾಗುತ್ತೆ ಅಲ್ವಾ. ಹಾಗಾಗಿ ಪರಮಾತ್ಮ ಬಂದಿದ್ದಾರೆ. ಪರಮಾತ್ಮ ಇಡೀ 5000 ವರ್ಷದಲ್ಲಿ ಕಲ್ಪದಲ್ಲಿ ಒಂದೇ ಒಂದು ಸಾರಿ ಬರ್ತಾರೆ. ಪರಮಾತ್ಮ ಬಂದಿರುವ ಈ ಸಮಯ ಸಂಗಮ ಒಂದೊಂದು ಸೆಕೆಂಡ್ 1 ವರ್ಷಕ್ಕೆ ಈಕ್ವಲ್ ಆಗಿರುವಂಥದ್ದು. ಸಮಯ ಸಂಕಲ್ಪಗಳನ್ನು ವ್ಯರ್ಥ ಮಾಡದೆ ಮಕ್ಕಳೇ ಸಮರ್ಥವನ್ನಾಗಿ ಮಾಡಿಕೊಳ್ಳ್ರಿ, ಯುಟಿಲೈಸ್ ಮಾಡಿಕೊಳ್ಳ್ರಿ, ಒಂದೊಂದು ಸೆಕೆಂಡನ್ನು ಹಾಳು ಮಾಡದೇ ಈ ಸಂಗಮ ಯುಗದ ಜೀವನವನ್ನು ನೀವು ಯೂಸ್ ಮಾಡಿಕೊಳ್ಳ್ರಿ ಮಕ್ಕಳೇ, ಮತ್ತೆ ಬರುವುದಿಲ್ಲ ಮಕ್ಕಳೇ ಅನ್ನುವಂತಹ ಮಾತನ್ನು ಪರಮಾತ್ಮ ಇಲ್ಲಿ ನಮಗೆ ಸ್ಪಷ್ಟೀಕರಣ ಮಾಡಿ ಪ್ರಾಕ್ಟಿಕಲ್ ಮಾತನ್ನು ತಿಳಿಸಿ, ಪ್ರಾಕ್ಟಿಕಲಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಸಮಯ ಕಡಿಮೆ ಇದೆ, 88 ವರ್ಷ ಆಯಿತು, ಇನ್ನು 12 ವರ್ಷ ಉಳ್ಕೊಂಡಿದೆ. ಬಾಬಾ ಬಂದು 100 ಇಯರ್ಸ್ ಮತ್ತು ವಾಪಸ್ ಬಾಬಾ ನೆಕ್ಸ್ಟ್ 4900 ಇಯರ್ಸ್ ಪರಮಾತ್ಮನನ್ನು ಹೀಗೆ ಸಾಕಾರದಲ್ಲಿ ನಾವು ಕಾಣಲು ಸಾಧ್ಯವಿಲ್ಲ. 3ನೇ ನೇತ್ರ ಸಿಗಲು ಸಾಧ್ಯವಿಲ್ಲ, ಸೂಕ್ಷ್ಮವತನೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಸಮಯ, ಅಮೂಲ್ಯವಾದ ಸಮಯ, ಸಂಗಮ ಸಮಯ, ಪರಮಾತ್ಮ ಬಂದಿರುವ ಸಮಯ, ಈಶ್ವರ ಬಂದಿರುವ ಸಮಯ, ಒಂದೊಂದು ಸೆಕೆಂಡು ಲಕ್ಷಕ್ಕೆ ಸಮಾನ, ದುಡ್ಡಿಗೆ ಸಮಾನ ಅಂತಾರೆ. ಪರಮಾತ್ಮ ಸಂಗಮದ ಸಮಯವನ್ನು ನಾವೆಲ್ಲರೂ ಬಹಳಷ್ಟು ಬುದ್ಧಿಯಲ್ಲಿಟ್ಟುಕೊಂಡು ಅಲರ್ಟ್ ಆಗಿದ್ದುಕೊಂಡು, ಯಾರು ಅಲರ್ಟ್ ಇರ್ತೀವಿ ಅವರೇ ವಿಕ್ಟೋರಿಯಸ್ ಅಂತಾರೆ ಪಾಪ. ಯಾರು ಅಲರ್ಟ್ ಆಗಿರ್ತೀರಿ ಅವರೇ ವಿಜಯಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಸಮಯವನ್ನು ಹಾಳು ಮಾಡೋಂಗಿಲ್ಲ, ವೇಸ್ಟ್ ಮಾಡೋ ಹಾಗಿಲ್ಲ. ಅಂಶ ಮಾತ್ರ ಸ್ವಲ್ಪ 1 ಸೆಕೆಂಡು ಕೂಡ ವೇಸ್ಟ್ ಮಾಡಬಾರ್ದು. ಮಾಡಿದರೆ ಅದು ಬರ್ತಾ ಇರಬೇಕು ನಮ್ಮ ಬುದ್ಧಿಯಲ್ಲಿ ಅಲರ್ಟ್ನೆಸ್. ಪರಮಾತ್ಮ ಬಂದಿದ್ದಾರೆ, ಈಶ್ವರ ಬಂದಿದ್ದಾರೆ. ಪರಮಾತ್ಮ ಬಂದು ಇಷ್ಟೆಲ್ಲ ಮುರುಳಿ ಕೊಟ್ಟಿದ್ದಾರೆ, ಯೋಗ ಮಾಡಲಿಕ್ಕೆ ಕಲಿಸಿದ್ದಾರೆ, ರಾಜಯೋಗ ಮಾಡ್ಬೋದು, ಹೇಗೆ ಮಾಡ್ಬೋದು ರಾಜಯೋಗವನ್ನು ಕಲಿಸಿದ್ದಾರೆ. ಮತ್ತು ಅನ್ಯರ ಸೇವೆಯನ್ನು ಮಾಡೋದು ಹೇಗೆ, ಪರಮಾತ್ಮನ ಸಂದೇಶವನ್ನು ಹರಡಿಸುವುದು ಹೇಗೆ, ಪ್ರತಿಯೊಂದು ಮಾತನ್ನು ಪರಮಾತ್ಮ ತಿಳಿಸಿಕೊಟ್ಟ ಮೇಲೂ ನಾವು ವ್ಯರ್ಥ ಮಾತುಗಳಲ್ಲಿ ಬ್ಯುಸಿ ಆಗಿರ್ತೀವಿ, ವ್ಯರ್ಥ ಮೊಬೈಲನ್ನು ನೋಡ್ತಾ ಬ್ಯುಸಿ ಆಗಿರ್ತೀವಿ. ಅವೆಲ್ಲವನ್ನು ನೋಡುವುದರಿಂದ ಬಾಬಾ ಏನು ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಇವೇನು ರೂಢಿ ಮಾಡ್ಕೊಂಡಿದ್ದೀರಲ್ಲ ಮಕ್ಕಳೇ, ಈ ರೂಢಿ ಅಂತಿಮ ಸಮಯದಲ್ಲಿ ಅಯ್ಯೋ ಅನಿಸುತ್ತೆ. ಯಾರು ಪ್ರಾಪ್ತಿಯನ್ನು ಪಡೆದುಕೊಂಡಿರುವಂತಹ ಒಂದು ಲೈನ್ ಇರುತ್ತೆ, ಅಯ್ಯೋ ಅನ್ಕೊಂತ ನಿಂತ್ಕೊಂಡು ಫೇಲ್ ಆಗಿರುವಂಥವ್ರದ್ದು ಒಂದು ಲೈನ್ ಇರುತ್ತೆ, ಆ ಲೈನಲ್ಲಿ ನಿಲ್ಲಬೇಕಾಗತ್ತೆ ಮಕ್ಕಳೇ.
ಪರಮಾತ್ಮ ಈ ತರಹದ ಸೂಚನೆಗಳನ್ನು ಈ ಮುರಳಿ ಮುಖಾಂತರ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಮತ್ತು ಮನಸ್ಸು ಬುದ್ಧಿ ಇವೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು. ಕರ್ಮ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತಹ ದರ್ಬಾರನ್ನು ನಡೆಸಿ ಇದರಲ್ಲಿ ಬ್ಯುಸಿ ಆಗ್ರಿ. ಸ್ಮೃತಿ ಭವದ ವರದಾನ ಕೊಟ್ಟಿದ್ದೀನಿ ನಿಮಗೆ. ನಾನು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ನನ್ನನ್ನು ನೆನಪು ಮಾಡಿರಿ. ನೆನಪು ಮಾಡುವುದರಿಂದನೇ ನಿಮಗೆ ಜಮಾ ಆಗ್ತಾ ಹೋಗುತ್ತೆ ನಿಮ್ಮ ಜಮಾದ ಅಕೌಂಟಲ್ಲಿ. ಇಷ್ಟೆಲ್ಲ ಹೇಳ್ತಾ ಪರಮಾತ್ಮ ನಮ್ಮೆಲ್ಲರೂ ಸರ್ವ ವರದಾನಗಳಿಂದ ವಿಶೇಷವಾಗಿ ಮಾಸ್ಟರ್ ಸರ್ವಶಕ್ತಿವಾನಾತ್ಮಭವದ ವರದಾನವನ್ನು ಕೊಟ್ಟಿದ್ದಾರೆ. ಜನ್ಮ ಸಿಕ್ಕ ತಕ್ಷಣ ಮತ್ತೆ ಮರಳಿ ಅದನ್ನು ರಿವೈಸ್ ಕೂಡ ಮಾಡಿದರು. ನಾನು ಸ್ವತಃ ಸದಾ ಈ ಒಂದು ಸೀಟಿನಲ್ಲಿ ಸೆಟ್ಟಾಗಿದ್ದುಕೊಂಡು ಪ್ರತಿ ಕಾರ್ಯವನ್ನು ಮಾಡಿದಾಗ ಪ್ರತಿ ಕಾರ್ಯದಲ್ಲಿ ಸಫಲತೆ 100% ಸಿಗುತ್ತೆ. ನಾನು ಆತ್ಮ ಸಮರ್ಥ ಸಂಕಲ್ಪವನ್ನು ಬುದ್ಧಿಯಲ್ಲಿಟ್ಟುಕೊಂಡು ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಅಂತ ಸಂಕಲ್ಪ ಮಾಡಿ ಪ್ರತಿ ಕರ್ಮವನ್ನು ಮಾಡಿದಾಗ ಪ್ರತಿ ಕರ್ಮದಲ್ಲಿ ಮತ್ತು ಯಾವ ಶಕ್ತಿಯ ಅವಶ್ಯಕತೆ ಯಾವ ಸಮಯದಲ್ಲಿ ಬೇಕು ಆ ಸಮಯಕ್ಕೆ ತಕ್ಕ ಹಾಗೆ ಆ ಶಕ್ತಿ ನನ್ನಲ್ಲಿ ಬರುತ್ತೆ. ಆ ಸಮಯಕ್ಕೆ ತಕ್ಕ ಹಾಗೆ ಆ ಶಕ್ತಿ ಬಂದು ಕೆಲಸವನ್ನು ಮಾಡಿ ಕಾರ್ಯವನ್ನು ಕಂಪ್ಲೀಟ್ ಮಾಡಿಸುವಂತಹ ತಾಕತ್ತು ನಾನು ಆತ್ಮನಲ್ಲಿದೆ. ಪರಮಾತ್ಮ ಕೊಟ್ಟಿದ್ದಾರೆ ಆ ಗ್ಯಾರಂಟಿ. ಸ್ವಯಂ ಈಶ್ವರ ಜೊತೆಗೆ ನಾನು ಇದ್ದೀನಿ ಅಂದಮೇಲೆ ಆಟೋಮೆಟಿಕ್ ಎಲ್ಲ ಶಕ್ತಿಗಳು ನಿಮ್ಮಲ್ಲಿದೆ ಮಕ್ಕಳೇ. ಅಷ್ಟು ನೆಗ್ಲೆಕ್ಟ್ ಮಾಡ್ದೇ ಸಮಯವನ್ನು ವೇಸ್ಟ್ ಮಾಡಬೇಡ್ರಿ, ಸಂಕಲ್ಪವನ್ನು ವೇಸ್ಟ್ ಮಾಡಬೇಡ್ರಿ ಅಂತ ಅಪ್ಪಾಜಿ ಪರಮಾತ್ಮ ನಮ್ಮೆಲ್ಲರಿಗೂ ಸ್ಪಷ್ಟ ಮಾಡಿದ್ದಾರೆ. ಹೃದಯರಾಮನಿಗೆ ಹೃದಯದಿಂದ ಸೂಕ್ಷ್ಮವತನದಲ್ಲಿ ನಾವೆಲ್ಲರೂ ಅವರ ಸಮ್ಮುಖದಲ್ಲಿದ್ದೇವೆ. ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 1 by 1 ಎಲ್ಲ ಮಗುವನ್ನು ಬಾಬಾ ಸಮೀಪಕ್ಕೆ ಕರೆಸ್ತಾ ಇದ್ದಾರೆ. ಆವು ಬಚ್ಚೆ ಅಂತ ನಾವೆಲ್ಲರೂ 1 by 1 ಮೀಟ್ ಮಾಡ್ತಾ ಇದ್ದೇವೆ. ಬಾಬರವರ ಸಮೀಪಕ್ಕೆ ಬಂದು ಬಾಬರವರು ನಾನಾತ್ಮನಿಗೆ ವಿಜಯೀಭವದ ತಿಲಕವನ್ನು ಮಸ್ತಕದಲ್ಲಿ ಹಚ್ತಾ ಇದ್ದಾರೆ. ಕೊರಳಲ್ಲಿ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿಗೆ ಟೋಲಿಯನ್ನು ಕೊಡ್ತಾ ಮಗುಳನ್ನಾಗ್ತಾ ಇದ್ದಾರೆ. ನಾವೆಲ್ಲರೂ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ. ಅನುಭವ ಮಾಡ್ತಾ ಇದ್ದಾರೆ. ಎಲ್ಲರೂ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ. ವಿಜಯೀಭವದ ತಿಲಕವನ್ನು ಪಡೆದಿದ್ದೇವೆ. ರಕ್ಷಾ ಕವಚವನ್ನು ಪಡೆದಿದ್ದೇವೆ. ಪರಮಾತ್ಮನಿಗೆ ಸತ್ಯ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಾತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ. ಗುಡ್ ಈವ್ನಿಂಗ್. ಓಂ ಶಾಂತಿ. ಓಂ ಶಾಂತಿ. ಇಂದು ವಿಶೇಷ ಅನುಭವಯುಕ್ತ ಧ್ಯಾನ ಮತ್ತು ಪರಮಾತ್ಮನ ಮಹಾವಾಕ್ಯವನ್ನ ತಿಳಿಸಿಕೊಟ್ಟಂತಹ ಆದರಣೀಯ BK ಗಂಗಾಧರಣ್ಣನವರಿಗೆ ಆನ್ಲೈನ್ ಮೆಡಿಟೇಷನ್ ಕ್ಲಾಸ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಓಂ ಶಾಂತಿ. ಶಾಂತಿ. ಓಂ ಶಾಂತಿ.